ನೀವು ಇಷ್ಟು ಸಣ್ಣ ಏಜ್ ಅಲ್ಲಿ ಕೆಲಸ ಹುಡ್ಕೋದ್ ಬಿಡಿ, ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದೀರಿ, ಅವ್ರನ್ನ ಮ್ಯಾನೇಜ್ ಮಾಡ್ತೀರಿ, ಹೊಸ ಹೊಸ ಪ್ರಾಜೆಕ್ಟ್ ಕೈಯಲ್ಲಿದೆ. ಅದು ಎಲ್ಲಾ ಕ್ರೆಡಿಟ್ ನನ್ನ ತಂದೆಯವರಿಗೆ ಇರ್ತದೆ. ಅವ್ರು ನನಗೆ ಏಜ್ ಆಫ್ 16 ಇಂದ ಕೋವಿಡ್ ಟೈಮ್ ಅಲ್ಲಿ ಅವರು ನನಗೆ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸದ್ಯಕ್ಕೆ ನಮ್ಮ ಮಂಗಳೂರು ಕಡೆ ಇನ್ವೆಸ್ಟ್ ಮಾಡೋ ಒಂದು ಕೆಪಾಸಿಟಿ ಇರೋರು ಅಂತ ಹೇಳಿದ್ರೆ ರೋಹನ್ ಕಾರ್ಪೊರೇಷನ್ ಮಾತ್ರ. ನೆಕ್ಸ್ಟ್ 10 years ಅಲ್ಲಿ ಮಂಗಳೂರು Tier 1 ಸಿಟಿ ಆಗ್ಬೇಕು. ಮಂಗಳೂರು ಖಾಲಿ ಬ್ಯಾಂಗ್ಳೂರ್ ಹೈದರಾಬಾದ್ಗೆ ಒಂದು ಆನ್ಸರ್ ಅಲ್ಲ, ಒಂದು ಅವರ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಅಲ್ಲ. ಮಂಗಳೂರು ನಮ್ಮಷ್ಟಕ್ಕೇನೆ ಒಂದು ಬೇರೆ ಸಿಟಿ ಆಗ್ಬೇಕು. ಈ ವರ್ಷನೇ ನಾವು 10 million square feet ಕನ್ಸ್ಟ್ರಕ್ಟ್ ಮಾಡ್ತೇವೆ. ರೋಹನ್ ಸ್ಕ್ವೇರ್ ಇರ್ಬೋದು, ರೋಹನ್ ಸಿಟಿ, ರೋಹನ್ ಮರೀನಾ 1. ಸೊ ಹೇಗೆ ಇದನ್ನ ಗೇಮ್ ಚೇಂಜಿಂಗ್ ಪ್ರಾಜೆಕ್ಟ್ಸ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀವಿ? ನಿಯರ್ಲಿ 3 million plus square feet. ಈ ಸ್ಕೇಲ್ ಅಲ್ಲಿ ಪ್ರಾಜೆಕ್ಟ್ ಮಾಡೋದು ಯಾರು ಮಾಡ್ಲಿಲ್ಲ ಇಷ್ಟ ತನಕ ಮಂಗಳೂರಲ್ಲಿ. 23 years ಪ್ಲಸ್ ಡೈರೆಕ್ಟರ್ ಆಗಿದ್ದಾರೆ. ಹೆಣ್ಮಕ್ಳು ನೋಡಿದ ತಕ್ಷಣ ಖುಷಿ ಆಗ್ಬೇಕು, ಮೊದ್ಲೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಡೈರೆಕ್ಟರ್, ಹ್ಯಾಂಡ್ಸಮ್ ಗೈ. ಇಲ್ಲ, ನಾನ್ ತಂದೆಯವರಿಗೆ ಕಾಂಪಿಟೇಷನ್ ಕೊಡ್ಬೇಕಲ್ಲ, ಅವರಿಗೆ ನೋಡಿದಿರಲ್ಲ. ಅವ್ರು ನಮ್ದು ಮಂಗಳೂರಿದ್ದು ಶಾರುಖ್ ಖಾನ್ ಇದ್ದಾರೆ. ಇಂಡಿಯಾ ಬಿಟ್ಟು ಅಬ್ರಾಡ್ಗೆಲ್ಲ ಹೋಗ್ತಾ ಇರ್ತೀರಿ, ಬೇರೆ ಬೇರೆ ದೇಶಗಳನ್ನ ನೀವು ಸುತ್ತಾ ಇದ್ದೀರಿ. ನಮ್ಮ ಮಂಗಳೂರಿಗೆ ಕಂಪೇರ್ ಮಾಡಿದಾಗ ನಾವಿಲ್ಲಿ ಏನ್ ಡೆವಲಪ್ ಮಾಡ್ಬೇಕು ಅಂತ ನಿಮ್ ವಿಷನ್ ಇದೆ ಆಸ್ ಅ ಯಂಗ್ ಡೈರೆಕ್ಟರ್ ಆಗಿ? ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ, ಹಾಸ್ಪಿಟಾಲಿಟಿ ಫೀಲ್ಡ್, ಟೂರಿಸಂ, ಮೆಡಿಕಲ್, IT, ಮ್ಯಾನುಫ್ಯಾಕ್ಚರಿಂಗ್, ಈ ಎಲ್ಲಾ ಇಂಡಸ್ಟ್ರೀಸ್ ನಮ್ ಊರಿಗೆ ಬರ್ಬೇಕು. ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ? 10 ಕೋಟಿ ಇದೆ. 10 ಕೋಟಿ ಇದೆಯಾ? ಅದು ಉಲ್ಟಾ ಅಲ್ಲ. ಇಬ್ರಿಗೂ ಕೂಡ ಒಂದಿಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ನೀವು ಇದ್ರೂ ಕೂಡ ಇಬ್ರಿಗೂ ಒಂದು ಅಹಂಕಾರ ಇಲ್ಲ ಮುಖದಲ್ಲಿ. ಕೆಲವರು ಹೇಳ್ತಾರೆ ಲವ್ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಬೇರೆ ರೀತಿ, ಗಿಫ್ಟ್ ಅಲ್ಲಿ ಇರ್ತದೆ, ಸರ್ವಿಸ್ ಅಲ್ಲಿ ಇರ್ತದೆ. ನಮ್ಗೆ ಒಂದು ಇದೆ ಸರ್ವಿಸ್, ಯಾಕೆಂದ್ರೆ ನಮ್ಗೆ ಕಮ್ಯುನಿಟಿಗೆ ಸಹ ವಾಪಸ್ ಕೊಡ್ಬೇಕು. ಈ ಯಾರು ಹೇಳ್ತಾರೆ ಅದು ಲಕ್ ಮೇಲೆ ಡಿಪೆಂಡ್, ಅದು ಇದರ ಮೇಲೆ, ಫೇತ್ ಮೇಲೆ, ಅದೇ ಡೆಸ್ಟಿನಿ, ಹಾಗೆ ಅಲ್ಲ. ನಿಮ್ ಹಾರ್ಡ್ ವರ್ಕ್ ಕರೆಕ್ಟ್ ಇದ್ರೆ, ನಿಮ್ ಮನಸ್ಸು ಕರೆಕ್ಟ್ ಇದ್ರೆ ದೇವರೇ ನಿಮ್ಗೆ ಕೊಡ್ತಾರೆ, ಎಲ್ಲ ನಿಮ್ಗೆ ಬೇಕಾದ ಎಲ್ಲ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಶ್ರುತಿ ಲಹರಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಶ್ರುತಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಯಂಗೆಸ್ಟ್ ಬಾಯ್ ಇದ್ದಾರೆ. ಜಸ್ಟ್ 23 years ಅಷ್ಟೇ, ಆದ್ರೆ ಕಾರ್ಬಾರ್ ಮಾತ್ರ ಸಿಕ್ಕಾಬಟ್ಟೆ ಮಾಡ್ತಾರೆ. ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿರುವಂತ ಡಿಯೋನ್ ಮೊಂತೇರೊ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಓಕೆ, ಹೇಗಿದ್ದೀರಿ? ನಾನು ಆರಾಮ, ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಫಸ್ಟ್ ಟೈಮ್ ನಾನು ನಿಮ್ಮನ್ನ ಈ ತರ ನೋಡ್ತಿರೋದು. ನಿಮ್ ಪ್ರೆಸ್ ಮೀಟಿಗೆಲ್ಲ ನಾನು ಬರ್ತಾ ಇದ್ದೆ, ಎಲ್ಲ ಕಡೆ ಫಾರ್ಮಲ್ ಹಾಕೊಂಡು ನೀವು ಬರ್ತಾ ಇದ್ರಿ. ಫಸ್ಟ್ ಟೈಮ್ ನೀವು ಕ್ಯಾಶುವಲ್ ಆಗಿ ಈ ತರ ಬಂದಿರೋದು. ಬೈ ದ ವೇ, ಯು ಆರ್ ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಇಲ್ಲ, ನಮ್ಮ ಟೀಮ್ ಅವರು ಹೇಳಿದ್ರು ಕೆಲವು ಕ್ಯಾಶುವಲ್ ಆಗಿ ಬನ್ನಿ, ಫಾರ್ಮ್ ಬರೋದು ಬೇಡ ಅಂತೆ. ನಾನು ಹೇಳ್ದೆ ಇಲ್ಲ ಬೇಡ, ನನ್ಗೆ ಅನ್ಕಂಫರ್ಟೇಬಲ್ ಆಗ್ತದೆ. ಆದ್ರೆ ಅವರು ಹೇಳಿದ್ ಕೇಳ್ಬೇಕಲ್ಲ, ಹಾಗೆ. ಓಕೆ, ಫೈನ್. ಸೊ ಈಗ ನಾನು ಡೈರೆಕ್ಟ್ ಆಗಿ ಕ್ವಶನ್ ಬರ್ತೀನಿ. 23 years ಅಂತ ಹೇಳಿದ್ರೆ, ಈಗ ನಾವೆಲ್ಲ ಹೆಂಗಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಬಿಟ್ಟು ಕೆಲಸ ಹುಡ್ಕೋ ಏಜ್ ಇದೆ ನಮ್ದೆಲ್ಲ, ಆಯ್ತಾ? ಆದ್ರೆ ನೀವು ಇಷ್ಟು ಸಣ್ಣ ಏಜ್ ಅಲ್ಲಿ ಕೆಲಸ ಹುಡ್ಕೋದ್ ಬಿಡಿ, ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದೀರಿ, ಅವ್ರನ್ನ ಮ್ಯಾನೇಜ್ ಮಾಡ್ತೀರಿ, ಹೊಸ ಹೊಸ ಪ್ರಾಜೆಕ್ಟ್ ಕೈಯಲ್ಲಿದೆ. ಇಷ್ಟು ಚಿಕ್ಕ ಏಜ್ ಅಲ್ಲಿ ಡೈರೆಕ್ಟರ್, ವಾವ್! ಹೆಂಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಹಂಗೇನೆ ಅರ್ಥ ಆಗೋದೇ ಇಲ್ಲ ಹೇಗೆ ನಾನು ಮ್ಯಾನೇಜ್ ಮಾಡ್ತೇನೆ ಅಂದ್ರೆ. ದಿವಸಗಳದ್ದು ನಮ್ದೊಂದು ರೂಟೀನ್ ಇರ್ತದೆ, ಒಂದು ಪ್ಯಾಟರ್ನ್ ಇರ್ತದೆ. ಒಮ್ಮೊಮ್ಮೆ ನಾನು ಯೋಚಿಸೋದು, ಹೇಗೆ ಇಷ್ಟು ಕೆಲಸ ಹೇಗಾಯ್ತು, ಅಂದ್ರೆ ನಾವು ಯಾಕೆ ಇಷ್ಟು ಕೆಲಸ ಮಾಡೋದು, ಒಮ್ಮೊಮ್ಮೆ ನಂಗೆ ಆಗ್ತದೆ. ಅದು ಎಲ್ಲಾ ಕ್ರೆಡಿಟ್ ನನ್ನ ತಂದೆಯವರಿಗೆ ಹೋಗ್ತದೆ. ಅವರು ನನಗೆ ಏಜ್ ಆಫ್ 16 ಇಂದ ಕೋವಿಡ್ ಟೈಮ್ ಅಲ್ಲಿ ಅವರು ನನಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಯಲ್ ಎಸ್ಟೇಟ್ ಫೀಲ್ಡ್ ಅಂದ್ರೆ ಹೀಗೆ ನೀವು ಕೆಲಸ ಮಾಡಬೇಕು, ಇಷ್ಟೆಲ್ಲ ಏಜೆನ್ಸಿ ಇದೆ, ಇಷ್ಟೆಲ್ಲ ಕಮಿಟೀಸ್ ಎಲ್ಲ ಇದೆ, ಹೀಗೆ ಫೈನಾನ್ಸ್ ಮಾಡೋದು, ಹೀಗೆ ಮಾರ್ಕೆಟ್ ಮಾಡೋದು, ಸೇಲ್ ಮಾಡೋದು ಎಲ್ಲ ಅವರು ನನಗೆ ಕಲಿಸಿ ಮತ್ತೆ ಅವರು ಏಜ್ 16 ಅಲ್ಲಿ ನನಗೆ ಆಸ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್ ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 16 yearsಗೆ? ಹೌದು, ಕೋವಿಡ್ ಟೈಮ್ ಅಲ್ಲಿ. ಆವಾಗ ನಾವು ರೋಹನ್ ಸ್ಕ್ವೇರ್ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದಷ್ಟೇ. ಆ ಟೈಮಲ್ಲಿ ಏನಾಯ್ತಂದ್ರೆ, ನಮಗೆ ಪ್ರಾಜೆಕ್ಟ್ ಲಾಂಚ್ ಮಾಡುವ ನಂತರ ಸ್ಟಾಫ್ ಎಲ್ಲರಿಗೆ ಆಫೀಸಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರೂ ಫೋನ್ನಿಂದಲೇ ಕೆಲಸ ಮಾಡಬೇಕಿತ್ತು. ಕಸ್ಟಮರ್ ಹತ್ರ ನೀವು ಮಾತಾಡಬೇಕು. ನಮಗೆ ದಿವಸಾಗ್ಲೂ ಅವರು ಲೀಡ್ಸ್ ಕೊಡ್ತಾರೆ, ಅದನ್ನು ಕಾಲ್ ಮಾಡಿ ಕಸ್ಟಮರಿಗೆ ಫಾಲೋ ಅಪ್ ಮಾಡಿ ಅವರಿಗೆ ಎಲ್ಲ ಸೈಟ್ ಅಂದರೆ ಫೋನಿಂದ ನಿಮಗೆ ಹೇಗೆ ಕ್ಲೈಂಟಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತದೆ, ಆ ಸ್ಕಿಲ್ಲನ್ನು ನೀವು ಕಲಿಬೇಕಿತ್ತು. ಹೇಗೆ ಫೋನಲ್ಲಿ ನೆಗೋಷಿಯೇಟ್ ಮಾಡಬೇಕಿತ್ತು. ಎಲ್ಲವನ್ನು ಕಲಿತ ನಂತರ ಮತ್ತೆ ಡಿಗ್ರಿ ಕಾಲೇಜಲ್ಲಿ ಸಹ ಇರುವಾಗ ನಾವು ನಮ್ಮ ಕಡೆಯಲ್ಲಿ ಮಾರ್ಕೆಟಿಂಗ್ ಮಾಡೋದು, ಕೆಲಸಕ್ಕೆ ಟ್ರಾವೆಲ್ ಮಾಡೋದು, ಅದೆಲ್ಲ ಮಾಡಿ ಒಂದು ಅಭ್ಯಾಸ ಆಗಿ ಹೋಯ್ತು. ಮತ್ತೆ ಈಗ ಒಂದು ಸ್ಟೇಜಿಗೆ ಬಂದಿದ್ದೇವೆ, ಓಕೆ ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಇನ್ನೊಂದು ನಾನು ಹೇಳಬೇಕು, ಅಪ್ಪ ಮಗನ್ ನಾನು ಒಟ್ಟಿಗೆ ನೋಡಿದ್ದೀನಿ, ರೋಹನ್ ಸರನ್ನು ನೋಡಿದ್ದೀನಿ.
ಇಬ್ರಿಗೂ ಕೂಡ ಒಂದು ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ನೀವು ಇದ್ರೂ ಕೂಡ ಇಬ್ರಿಗೂ ಒಂದು ಆ ಅಹಂಕಾರ ಇಲ್ಲ ಮುಖದಲ್ಲಿ. ನಿಮ್ ನನ್ನ ಜೊತೆ ಇದೀರಿ ಅಂತ ನಾನು ಹೇಳ್ತಾ ಇರೋದಲ್ಲ. ನಾನು ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ್ಲೂ ನನ್ಗೆ ಆ ಥರ ಥಾಟ್ ಒಂದ್ಸರ್ತಿ ಬಂತು. ತುಂಬಾ ಡೌನ್ ಟು ಅರ್ತ್, ಜನರ ಜೊತೆ ಬೆರ್ತವ್ರ ಜೊತೆನೇ ಇರೋದು, ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಸರ್ವಿಸ್ ಓರಿಯೆಂಟೆಡ್. ಈಗ ದುಡ್ಡು ಎಲ್ಲರೂ ಮಾಡ್ತಾರೆ, ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ. ಒಮ್ಮೆ ಕನೆಕ್ಟ್ ಆದ್ರೆ 365 ಡೇಸ್ ಅವ್ರ ಜೊತೆ ಕನೆಕ್ಟ್ ಆಗಿರ್ತೀರಿ. ಒಮ್ಮೆ ನಿಮ್ಮ ಪ್ರಾಜೆಕ್ಟ್ ಅನ್ನ ನೀವು ಯಾರು ತಗೊಂಡ್ರೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ರೋಹನ್ ಕಾರ್ಪೊರೇಷನ್ ಇಂದ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಅದು ಬ್ಯೂಟಿ ಇದೆ ನಿಮ್ದು. ಇದೆಲ್ಲ ತಂದೆ ಹೇಳ್ಕೊಟ್ಟಿರೋದ, ನಿಮ್ದು ಏನಿದೆ ಆಡೆಡ್ ಥಿಂಗ್ಸ್ ಇದ್ರಲ್ಲೆಲ್ಲ? ಪ್ರೈಮರಿಲಿ ಅವ್ರದ್ದು ಅಂದರೆ ಅವ್ರದ್ದು ಒಂದು ವಿಷನ್ ಇದೆ, ಅವ್ರದ್ದು ಒಂದು ಸರ್ವಿಸ್ ಓರಿಯೆಂಟೆಡ್ ಹಾರ್ಟ್ ಇದೆ ಅವ್ರದ್ದು. ಅವರಿಗೆ ಎಲ್ಲರಿಗೆ ಸರ್ವಿಸ್ ಕೊಡ್ಬೇಕಂತ ಒಂದು ಮನಸ್ಸಿದೆ. ಹಣ ಬರ್ತದೆ, ಹಣ ಹೋಗ್ತದೆ, ಅಪ್ ಅಂಡ್ ಡೌನ್ಸ್ ಬರ್ತದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಫ್ಲಕ್ಚುಯೇಷನ್ ಇಸ್ ಪಾರ್ಟ್ ಆಫ್ ಲೈಫ್. ಬಟ್ ನೀವು ಎಷ್ಟು ಸರ್ವಿಸ್ ಕೊಡ್ತೀರಾ, ನೀವು ಹೇಗೆ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀರಾ, ಒಂದು ರೀತಿಯಲ್ಲಿ ನಿಮ್ಗೆ ಸಹ ಅದು ಮಾಡಿದ ಒಂದು ಸರ್ವಿಸ್ ಅಲ್ಲ, ನಿಮ್ಗೆ ಸಹ ಒಂದು ರೀತಿ ಅದರಿಂದ ಬ್ಲೆಸ್ಸಿಂಗ್ ಸಿಗ್ತದೆ ನಿಮ್ಗೆ. ಕೆಲವರು ಹೇಳ್ತಾರೆ ಲವ್ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಬೇರೆ ರೀತಿ, ಗಿಫ್ಟ್ ಅಲ್ಲಿ ಇರ್ತದೆ, ಸರ್ವಿಸ್ ಅಲ್ಲಿ ಇರ್ತದೆ. ನಮ್ಗೆ ಒಂದು ರೀತಿ ಸರ್ವಿಸ್, ಯಾಕೆಂದ್ರೆ ನಮ್ಗೆ ಕಮ್ಯುನಿಟಿಗೆ ಸಹ ವಾಪಸ್ ಕೊಡ್ಬೇಕು. ಸೇಮ್ ಟೈಮ್ ಅಲ್ಲಿ ನಾವು ಯಾರಿಗೆ ನಮ್ಮ ಕಸ್ಟಮರಿಗೆ ಸರ್ವಿಸ್ ಕೊಟ್ಟಿದ್ದೇವೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಅವರು ಬರ್ತಾರೆ, ಅವರ ಲೈಫ್ ಸೇವಿಂಗ್ಸ್ ಅಲ್ಲಿ ಒಂದು ಮನೆ ತಗೊಳ್ತಾರೆ, ಒಂದು ಫ್ಲಾಟ್ ತಗೊಳ್ತಾರೆ, ಪ್ಲಾಟ್ ತಗೊಳ್ತಾರೆ, ಅವರಿಗೆ ಸರ್ವಿಸ್ ಆಗ್ಬೇಕು, ಅವರಿಗೆ ಖುಷಿ ಆಗ್ಬೇಕು. ಕೆಲವು ಬಾರಿ ಹೇಗಾಗ್ತದೆ ಅಂದ್ರೆ ನಮ್ಮಿಂದ ಒಂದು ಶಾರ್ಟ್ ಫಾಲ್ಸ್ ಇರ್ತದೆ, ಅವ್ರ ಬೇರೆ ನಮ್ಗೆ ಕಂಟ್ರೋಲ್ ಮಾಡುವ ಒಂದು ರೀಸನ್ ಇಲ್ಲದಿದ್ರೆ ಅದು ನಮ್ಗೆ ಶಾರ್ಟ್ ಕಮಿಂಗ್ಸ್ ಆಗ್ತದೆ. ಆದ್ರೆ ನಮ್ಮಿಂದ ಎಷ್ಟು ಬೆಸ್ಟ್ ಆಗ್ತದೆ ನಾವು ಮಾಡ್ತೇವೆ. ಅದು ನನ್ನ ತಂದೆಯವರ ಒಂದು ಗೋಲ್, ಅವರ ಅದು ಏನ್ ಹೇಳ್ತಾರೆ ಅದಕ್ಕೆ, ಅವರ ಮೋಟೋ. ಜನರ ಜೊತೆ ಕನೆಕ್ಟೆಡ್ ಆಗಿರ್ಬೇಕು, ಯಾವಾಗಲೂ ಅವರಿಗೆ ರೆಸ್ಪಾಂಡ್ ಮಾಡಬೇಕು, ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು. ಕಾಮನ್ ಆಗಿ ಹೇಳ್ತಾರೆ, ನಿಮ್ ಪ್ರಾಡಕ್ಟ್ ಮತ್ತೆ ನಿಮ್ ಸರ್ವಿಸ್ ಒಳ್ಳೇದಿದ್ರೆ ಜನರು ಆಟೋಮ್ಯಾಟಿಕ್ಲಿ ಬರ್ತಾರೆ. ದಟ್ ಇಸ್ ಅವರ್ ಗೋಲ್. ನಮ್ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಮೇಲೆ ಫಸ್ಟ್ ಫೋಕಸ್. ಓಕೆ. ಸೊ ಸಂಡೇ ಚರ್ಚಿಗೆ ಹೋಗ್ತೀರಾ? ಹೌದು. ಇಷ್ಟೆಲ್ಲ ಬಿಸಿ ಇರ್ತಿರಲ್ಲ, ಅದಕ್ಕೆಲ್ಲ ಟೈಮ್ ಆಗುತ್ತೆ. ದೇವ್ರನ್ನ ನಂಬೋದು, ಉಪವಾಸ ಮಾಡೋದು ಎಲ್ಲ ಮಾಡ್ತೀರಾ? ಹೌದು, ಎಲ್ಲ ಮಾಡ್ತೇವೆ. ನಾನು ಮಾಡೋದೆಲ್ಲ, ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ರಿಯಲಿ ಗ್ರೇಟ್. ಏನ್ ಮಾಡ್ತೀರಿ ನೀವು ದೇವ್ರಿಗೆ, ಭಕ್ತಿ, ಉಪವಾಸ ಎಲ್ಲ? ಇಲ್ಲ, ನಮ್ಗೆ ಏನಂದ್ರೆ ಎಲ್ಲ ಮನುಷ್ಯರಿಗೆ ಒಂದೊಂದು ಬಿಲೀಫ್ ಇರ್ತದೆ. ಅವರಿಗೆ ಬಿಲೀಫ್ ಇರೋದಿಲ್ಲ, ಅದೇ ಅವರದ್ದು ಬಿಲೀಫ್. ನಮ್ಗೆ ಒಂದು ಬಿಲೀಫ್ ಇದೆ, ದೇವರ ಮೇಲೆ ಬಿಲೀಫ್ ಇದೆ. ನಾವು ಕ್ರಿಶ್ಚಿಯನ್ ಅವರು, ನಾವು ಚರ್ಚಿಗೆ ಹೋಗ್ತೇವೆ, ಉಪವಾಸ ಮಾಡ್ತೇವೆ. ನಾವು ಮೇ ಬಿ ಬೇರೆಯವರಿಗಿಂತ ಸ್ವಲ್ಪ ಜಾಸ್ತಿನೇ ಉಪವಾಸ ಮಾಡೋದು. ಹೆಂಗೆ ಮಾಡ್ತೀರಿ? ಬೈ ದ ವೇ, ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ಲಾಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಚಬ್ಬಿ ಹೆಲ್ದಿ ಆಗಿದ್ರಿ, ಈ ಸರ್ತಿ ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಆಗಿ. ಹೌದು, ಫಾಸ್ಟಿಂಗ್ ಫಾಸ್ಟಿಂಗ್ ಮತ್ತೆ ಡಯಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ತೀರಿ. ಮತ್ತೆ ವೇಟ್ ಕಡಿಮೆ ಮಾಡಬೇಕು. 23 ಇಯರ್ಸ್ ಪ್ಲಸ್ ಡೈರೆಕ್ಟರ್ ಆಗಿದ್ದಾರೆ. ಹೆಣ್ಮಕ್ಳು ನೋಡಿದ ತಕ್ಷಣ ಖುಷಿ ಆಗ್ಬೇಕು, ಮೊದ್ಲೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಡೈರೆಕ್ಟರ್ ಹ್ಯಾಂಡ್ಸಮ್ ಗೈ ಅಂತ. ಹಾಗೆ ಏನಾಗುದಿಲ್ಲ, ನಾನ್ ನೋಡ್ಲಿಲ್ಲ ಅಷ್ಟು, ಹೇಳುವಾಗ್ಲೇ ಬ್ಲಶ್ ಆಗ್ತಿದೆ. ಸೊ ಇನ್ನು ಸ್ವಲ್ಪ ಚಂದ ಎಲ್ಲ ಆದ್ರೆ ಎಲ್ರಿಗೂ ಖುಷಿ ಆಗತ್ತೆ ಅಲ್ವಾ? ಇಲ್ಲ, ನಾನು ತಂದೆಯವರಿಗೆ ಕಾಂಪಿಟೇಷನ್ ಕೊಡ್ಬೇಕಲ್ಲ, ಅವರಿಗೆ ನೋಡಿದಿರಲ್ಲ. ಅವರು ನಮ್ದು ಮಂಗಳೂರಿದ್ದು ಶಾರುಖ್ ಖಾನ್ ಇದ್ದಾರೆ. ಸೊ ರೋಹನ್ ಸರ್ ಅನ್ನ ನೋಡ್ಬೇಕು. ನಾವು ತುಂಬಾ ಎಪಿಸೋಡ್ ಅಲ್ಲಿ ತೋರಿಸಿದೀವಿ, ಅವ್ರದ್ದು ಆಡ್ ಎಲ್ಲ ತೋರಿಸಿದೀವಿ. ಅವ್ರಿಗೆ ಎಷ್ಟು ಏಜ್ ಇರ್ಬೋದು ಈಗ? ಒಂದು 50+ ಇರ್ಬೋದಾ? ಹೌದು, 50+. ಬಟ್ ಗೊತ್ತೇ ಆಗಲ್ಲ ನೋಡಿದ್ರೆ. ಸೀರಿಯಸ್ಲಿ ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡ್ಲೇಬೇಕೀಗ. ಅವರು ನಂಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಕೇಳಿದ್ರೆ ಇಲ್ಲ ನಮ್ಮ ಮಗಲ್ಲ, ನಮ್ಮ ಬ್ರದರ್ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಸೊ ಇಬ್ರು ಕೂಡ ಹೆಲ್ತ್ ಕಾನ್ಶಿಯಸ್ ಇದ್ದೀರಿ, ಡಯಟ್ ಕಾನ್ಶಿಯಸ್ ಇದ್ದೀರಿ, ಫಿಟ್ನೆಸ್ ಕಾನ್ಶಿಯಸ್ ಇದ್ದೀರಿ. ಹೌದು, ಅವರು ನನಗಿಂತ ಸ್ವಲ್ಪ ಜಾಸ್ತಿ. ಹೌದಾ? ಹೇಗೆ ನಿಮ್ದು ಡೇ ಟು ಡೇ ರುಟೀನ್ ಹೇಗಿರುತ್ತೆ ಅಂದ್ರೆ ನಿಮ್ಮ ಪರ್ಸನಲ್ ಲೈಫಿಗೆ? ನಾನು ಬೆಳಿಗ್ಗೆ ಬೇಗ ಒಂದು 6:30ಗೆ ಬೇಗ ಎದ್ದು ಜಿಮ್ಮಿಗೆಲ್ಲ ಹೋಗಿ, ಮತ್ತೆ ಅಲ್ಲಿಂದ ಮತ್ತೆ ಎದ್ದ ತಕ್ಷಣ ಜಿಮ್ಮಿಗೆ ಹೋಗಿ, ಅದ ನಂತರ ಎಲ್ಲ ವರ್ಕೆ ಮ್ಯಾರಥಾನ್ ಅದು. ಹೌದು, ಬೆಳಿಗ್ಗೆ 9 o'clockಗೆ ಸ್ಟಾರ್ಟ್ ಆದರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಎಂಡ್ ಆಗ್ತದೆ ಅಂತೆ. ಒಂದು ಅಟ್ಲೀಸ್ಟ್ ಮಿನಿಮಮ್ 8 hours ವರ್ಕ್ ಮಾಡ್ತೇವೆ. ಒಮ್ಮೊಮ್ಮೆ 12 hours 16 hours ತನಕ ಹೋಗ್ತದೆ. ಟ್ರಾವೆಲ್ ಎಲ್ಲ ಇರ್ತದೆ ನಮಗೆ ನಡುವಿನಲ್ಲಿ. ವೀಕಲ್ಲಿ ಕೆಲಸಕ್ಕೆ, ಮೀಟಿಂಗ್ಸ್ ಆಗಿ ನಾವು ಟ್ರಾವೆಲ್ ಮಾಡಲೇಬೇಕಾಗ್ತದೆ. ಅದು ನಮ್ದು ಒಂದು ರೂಟೀನ್. ಈಗ ಅದೇ ಒಂದು ರೂಟೀನ್ ನಮಗೆ ಸೆಟ್ ಆಗಿ ಹೋಗಿದೆ. ಓಕೆ, ಈಗ ಕೆಲಸದ ನಿಮಿತ್ತವಾಗಿ ನೀವು ಇಂಡಿಯಾ ಬಿಟ್ಟು ಅಬ್ರಾಡ್ಗೆಲ್ಲ ಹೋಗ್ತಾ ಇರ್ತೀರಿ, ಬೇರೆ ಬೇರೆ ದೇಶಗಳನ್ನು ನೀವು ಸುತ್ತಾ ಇದ್ದೀರಿ. ಸೊ ಆ ದೇಶಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಮಂಗಳೂರಿಗೆ ಕಂಪೇರ್ ಮಾಡಿದಾಗ ನಾವಿಲ್ಲಿ ಏನು ಡೆವಲಪ್ ಮಾಡಬೇಕು ಅಂತ ನಿಮ್ಮ ವಿಷನ್ ಏನಿದೆ ಆ್ಯಸ್ ಅ ಯಂಗ್ ಡೈರೆಕ್ಟರ್ ಆಗಿ? ನಾನು
ಫಸ್ಟ್ ಆಗಿ ಹೇಳಬೇಕಾದ್ರೆ ನಾನು ತುಂಬ ಕಂಟ್ರೀಸ್ ಟ್ರಾವೆಲ್ ಮಾಡಿದೆ, ತುಂಬ ಸಿಟೀಸನ್ನು ನೋಡಿದೆ, ತುಂಬ ಸಿಟೀಸಲ್ಲಿ ನಾನು ಬಿಸ್ನೆಸ್ ಮಾಡಲಿಕ್ಕೆ ನೋಡಿದೆ. ಬಟ್ ಮಂಗಳೂರಲ್ಲ, ದಕ್ಷಿಣ ಕರ್ನಾಟಕ ಆಸ್ ಅ ಹೋಲ್ ನೀವು ನೋಡಿದರೆ ಒಂದು ಹೆವೆನ್ ನಮಗೆ. ನಮ್ಮ ವೆದರ್ ಒಳ್ಳೆದಿದೆ, ನಮ್ಮ ಜನರು ಒಳ್ಳೆದಿದ್ದಾರೆ, ನಮ್ಮ ಇಕೋಸಿಸ್ಟಮ್ ಒಳ್ಳೆದಿದೆ, ಏರ್ ಒಳ್ಳೆದಿದೆ, ಎಲ್ಲ ನಮ್ಮ ಹತ್ರ ಎಲ್ಲ ಇದೆ, ಮತ್ತು ರಿಸೋರ್ಸು ಇದೆ ನಮ್ಮ ಹತ್ರ. ಅದಕ್ಕೆ ಕರ್ನಾಟಕ ಕ್ಷೇತ್ರ, ಎಸ್ಪೆಷಲಿ ದಕ್ಷಿಣ ಕರ್ನಾಟಕ, ನಮ್ಮ ಹತ್ರ ಎಲ್ಲವೂ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ ನಮ್ಮ ಹತ್ರ. ಈಗ ನಾನು ಹೇಳಿದಾಗೆ IT ಬೂಮ್ ಬರ್ತದೆ ನಮಗೆ. ಪೋರ್ಟ್ ಈಗ ಇನ್ನೂ ಅವರು ಸ್ಟ್ರಾಂಗ್ ಮಾಡಿದ್ದಾರೆ. ಕನೆಕ್ಟಿವಿಟಿ ನಮ್ಮ ಹತ್ರ ಇನ್ನೂ ಸ್ಟ್ರಾಂಗ್ ಆಗ್ತದೆ. ರೈಲ್ವೆಯಲ್ಲಿ ಏರ್ ಟ್ರಾವೆಲಲ್ಲಿ, ರೋಡ್ ಟ್ರಾವೆಲ್ ನಮಗೆ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಅದು ಇನ್ನೂ ನಾವು ಏನು ಮಾಡಬೇಕಂದ್ರೆ, ನಾವು ಇನ್ನೂ ಫಾರಿನ್ ಫಂಡ್ಸ್ ಮತ್ತು ಇನ್ನೂ ಇನ್ವೆಸ್ಟರ್ಸನ್ನು ಅಟ್ರಾಕ್ಟ್ ಮಾಡುವಾಗಿ ಮಾಡಬೇಕು ನಾವು. ಅದು ಹೇಗೆ ನಾವು ಮಾಡೋದು? ವಾಟ್ ವಿ ಆಲ್ರೆಡಿ ಹ್ಯಾವ್, ಏನು ನಮ್ಮ ಹತ್ರ ಇದೆ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ, ನಮ್ಮ ಕಲ್ಚರನ್ನು ಮರೆಯದೆ ನಾವು ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ, ಇನ್ನೂ ಬೇರೆ ರೀತಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಬೇಕು. ಈಗ ಒಂದು ಮಂಗಳೂರಲ್ಲಿ ಒಂದು ಸ್ಟೇಡಿಯಂ ಬಂದಿದೆ, ನಮಗೆ ಬೆಟರ್, ನಮಗೆ ಜನರು ಬರ್ತಾರೆ. ಇನ್ನೂ ಹೋಟೆಲ್ ಬಂದಿದ್ರೆ ನಮಗೆ ಜನರು ಬರ್ತಾರೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಅಟ್ಲೀಸ್ಟ್ ಮಂಗಳೂರಲ್ಲಿ ಈಗ ಡೆಲಾಯ್ಟ್ ಬರ್ತಾರೆ ಅಂದೇ ಹೇಳ್ತಾರೆ ಜನರು, 50,000 ಜಾಬ್ಸ್ ಕ್ರಿಯೇಟ್ ಆಗ್ತದೆ. ಅದು ಒಳ್ಳೇದು, ನಮ್ಮ ಸಿಟಿಗೆ ಬೇಕು. ಅದು ರೋನ್ ಕಾರ್ಪೊರೇಷನ್ಲಿ ನಾವು ಸಹ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಮಗೆ ಸಹ ಜನರಿಗೆ ಇನ್ನೂ ಎಂಪ್ಲಾಯ್ಮೆಂಟ್ ಕೊಡಬೇಕಂತ ಆಸೆ ಇದೆ. ಪ್ರಾಜೆಕ್ಟ್ಸ್ ನಾವು ಎಷ್ಟು ಮಾಡ್ತೇವೆ ಅದರಲ್ಲಿ ಎಲ್ಲ ಟಾಪ್ ಟು ಬಾಟಮ್ ಆಲ್ ಫೀಲ್ಡ್ಸ್, ಆಲ್ ಇನ್ಕಮ್ ಗ್ರೂಪ್ಸ್, ಅವ್ರು ಎಲ್ಲರಿಗೆ ಹೈರ್ ಮಾಡ್ತೇವೆ ನಾವು. ಸೇಮ್ ಟೈಮಲ್ಲಿ ಇನ್ನೂ ಯಾರು ಪ್ರಾಜೆಕ್ಟ್ ಮಾಡ್ತಾರೆ ಮಂಗಳೂರಲ್ಲಿ, ಬೇರೆ ಡೆವಲಪರ್ಸ್ ಮಾಡ್ತಾರೆ, ಬೇರೆ IT ಕಂಪನೀಸ್ ಬರ್ತಾರೆ, ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, F&B ತುಂಬ ಜನರು ಬರ್ತಾರೆ. ಜನರನ್ನು ಹೈರ್ ಮಾಡಬೇಕು. ಆವಾಗ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುವಾಗ ಇನ್ನೂ ಬಿಸ್ನೆಸ್ಸಿಗೆ ಡ್ರೈವ್ ಆಗಲಿಕ್ಕೆ ಸ್ಪೇಸ್ ಸಿಗ್ತದೆ. ಆವಾಗ ಏನಾಗ್ತದೆ, ಫಾರಿನ್ ಇನ್ವೆಸ್ಟರ್ಸಿಗೆ ಮತ್ತು ಇಂಡಿಯಾದಲ್ಲಿ ಇರುವ ಇನ್ಸ್ಟಿಟ್ಯೂಷನಲ್ ಫ್ಯಾಮಿಲಿ ಆಫೀಸಸ್, ಇನ್ವೆಸ್ಟ್ಮೆಂಟ್ ಫರ್ಮ್ಸ್, ಅವರಿಗೆ ಎಲ್ಲ ಒಂದು ಮಂಗಳೂರು ಅವರ ಮ್ಯಾಪಲ್ಲಿ ಬರ್ತದೆ. ಮಂಗಳೂರು ಆಲ್ರೆಡಿ ಅವರ ಮ್ಯಾಪಲ್ಲಿ ಇದೆ, ಬಟ್ ಇನ್ನೂ ಅವರಿಗೆ ಅದೊಂದು ಅಟ್ರಾಕ್ಟ್ ಆಗ್ತದೆ. ಓಕೆ, ಈ ಸಿಟಿಯಲ್ಲಿ ನಮಗೆ ಈ ಬಿಸ್ನೆಸ್ ಮಾಡ್ಬೋದು, ಜನರು ಇದ್ದಾರೆ, ಜನರು ಪ್ರೊಫೆಷ್ನಲ್ ಆಗಿ ಇದ್ದಾರೆ. ನಾನು ನೋಡಿದೆ ತುಂಬ ಸಲ ನಮ್ಮೂರವರೇ ಹೇಳ್ತಾರೆ, ಇಲ್ಲ ನಮಗೆ ಇದು ಬೇಡ, ಅದು ಬೇಡ, ಮಂಗಳೂರು ಹೀಗೆ ಆಗ್ತದೆ, ಹಾಗೆ ಆಗ್ತದೆ. ಗ್ರೋತ್ ಇಲ್ಲದಿದ್ದರೆ ನೀವು ಹೇಗೆ ಸಿಟಿಯನ್ನು ಮುಂದೆ ಕೊಂಡೋಗ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಮ್ಮ ಯೂತ್, ನಮ್ಮ ಟ್ಯಾಲೆಂಟ್ ಮಂಗಳೂರಲ್ಲಿ ಇರಬೇಕು. ಇಲ್ಲಿ ನಮಗೆ ಸ್ಪೇಸ್ ಇದೆ, ಗ್ರೋ ಆಗಲಿಕ್ಕೆ ಸ್ಪೇಸ್ ಇದೆ. ಬೆಂಗಳೂರು, ಬಾಂಬೆ, ದುಬೈ ಹೋಗುವ ಬದಲಿಗೆ ಮಂಗಳೂರಲ್ಲಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದಕ್ಕೆ ಫಸ್ಟ್ ನಾನು ಹೇಳೋದು, ಈ ಪ್ಲಾಟ್ಫಾರ್ಮ್ ಮುಖಾಂತರ ನಮ್ಮ ಜನರು ನಮಗೆ ಸಪೋರ್ಟ್ ಮಾಡಬೇಕು. ನಮ್ಮ ಜನರು ಸಪೋರ್ಟ್ ಮಾಡ್ತಾರೆ. ಬಟ್ ಯಾರು ಎನ್ನಿಸ್ತೀರ ಮಂಗಳೂರು ಗ್ರೋ ಮಾಡದೆ ಖಾಲಿ ನಮ್ಮ ನೇಚರ್ ಬಗ್ಗೆನೇ ಮಾಡಿ ಅಂದರೆ ಫೋಕಸ್ ಕೊಟ್ಟರೆ ಅದು ಆಗುತ್ತಿಲ್ಲ. ಇಟ್ ಈಸ್ ಇಂಪಾರ್ಟೆಂಟ್. ನಾವೀಗ ನಮ್ಮ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಬೇಕು, ನಮ್ಮ ಸೇಫ್ಟಿಯನ್ನು ಹೇಗೆ ನಂಬರ್ ಒನ್ ಇನ್ ಸೇಫ್ಟಿ ಇನ್ ಇಂಡಿಯಾ, ಅದನ್ನು ನಾವು ಮೇಂಟೈನ್ ಮಾಡಿ, ಅದನ್ನು ಎಲ್ಲ ಹೇಗೆ ಆಸ್ ಇಸ್ ಮೇಂಟೈನ್ ಮಾಡಿ, ಇನ್ನೂ ಇಂಪ್ರೂವ್ ಮಾಡಿ, ಮತ್ತೆ ನ್ಯೂ ಫ್ಯಾಕ್ಟರ್ಸ್ ಅನ್ನು ತಂದು ಅದನ್ನು ಎಕ್ಸ್ಪ್ಲೋರ್ ಮಾಡಿ ನಮ್ಮ ಸಿಟಿ ಗ್ರೋ ಆಗ್ತದೆ. ಓಕೆ. ನಾನು ನಿಮ್ಮ ಪ್ರೆಸ್ ಮೀಟಲ್ಲೆಲ್ಲ ನಾನು ನೋಡಿದ್ದೀನಿ, ಮಂಗಳೂರು ಬೆಳಿಬೇಕು ಅಂತ ಒತ್ತಿ ಹೇಳ್ತಾ ಇರ್ತೀರ. ನೀವು ಅಷ್ಟೇ, ನಿಮ್ಮ ತಂದೆಯವರು ಅಷ್ಟೇ. ಯಾಕಂದ್ರೆ ನಾನು ಬೆಳೆದ್ರೆ ಸಾಕಾಗೋದಿಲ್ಲ, ನಾನು ಸಿಟಿ ಬೆಳಿಬೇಕು ಅನ್ನೋದು ನಿಮ್ಮಿಬ್ಬರ ವಿಷನ್ ಇದೆ. ರಿಯಲಿ ಹ್ಯಾಟ್ಸ್ ಆಫ್, ತುಂಬಾ ಬ್ಯೂಟಿಫುಲ್ ವಿಷನ್ ನಿಮ್ಮಿಬ್ಬರಿಗೂ ಇದೆ. ಅಂಡ್ ಆಲ್ ದಿ ಬೆಸ್ಟ್, ಇದು ಹಾಗೆ ಮುಂದುವರಿತಾ ಹೋಗ್ಲಿ. ಇನ್ನು ನಿಮ್ದೊಂದು ಕನ್ಸಿನ್ ಪ್ರಾಜೆಕ್ಟ್ ಬ್ಯಾಫ್ ಟೆಕ್ನಾಲಜಿ ಅಂತ, ಅದೇನದು? ಅದರ ಫೌಂಡರ್ ಕೂಡ ನೀವೇ ಆಗಿದ್ದೀರಿ. ನೆಕ್ಸ್ಟ್ 5 years ಅಲ್ಲಿ ಏನಿದೆ ಆ ಬ್ಯಾಫ್ ಟೆಕ್ನಾಲಜಿ ಮೂಲಕ ಹೇಗೆ ನಮ್ಮ ಇಂಡಿಯಾಗೆ ಹೆಲ್ಪ್ ಆಗುತ್ತೆ? ಏನ್ ಕತೆ ಅದ್ರ ಬಗ್ಗೆ? ಬ್ಯಾಫ್ಟ್ ಬಗ್ಗೆ ನಾನು ನಿಮಗೆ ಹೇಳಬೇಕಾದ್ರೆ, ಬ್ಯಾಫ್ಟ್ ಅಂದರೆ ಒಂದು ನಿಯೋ ಬ್ಯಾಂಕಿಂಗ್ ಸಿಸ್ಟಮ್ನ ಮಾಡ್ತಾ ಇರೋದು. ಅದರಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನಿಮ್ಮ ಎಲ್ಲ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಾವು ಒಂದು ಆ್ಯಪ್ ಮುಖಾಂತರ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಬಿಟ್ವೀನ್ ದ ಏಜ್ ಆಫ್ 18 to 25 ನಿಮಗೆ ಆ ಟೈಮಲ್ಲಿ ಬ್ಯಾಂಕಿಂಗ್ ನಿಮ್ಮ ಲೈಫಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಆವಾಗ ಏನಾಗ್ತದೆ, ನಿಮಗೆ ಓವರ್ವೆಲ್ಮ್ ಆಗ್ತದೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ನಾನು ಇಷ್ಟು ಹಣ ಡೆಪಾಸಿಟ್ ಆಗಿ ಇಡಬೇಕು. ಅದು ಆದ ನಂತರ ನಿಮಗೆ ಒಂದಿನ ಹೇಳ್ತಾರೆ ಚೆಕ್ ಬರಿಬೇಕು, DD ಹೇಗೆ ಇಶ್ಯೂ ಮಾಡಲಿಕ್ಕೆ, ಕ್ಯಾನ್ಸಲ್ ಚೆಕ್, ರೆಂಟಲ್ಲಿಗೆ, ಅದಕ್ಕೆ ಎಲ್ಲ ಕೇಳ್ತಾರೆ. ಆವಾಗ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಹೇಳುವವರು ಯಾರಿಲ್ಲ, ನಿಮಗೆ ಓವರ್ವೆಲ್ಮ್ ಆಗ್ತದೆ. ಆ ಸೇಮ್ ಟೈಮಲ್ಲಿ ಸ್ವಲ್ಪ ಟೈಮ್ ಹೋದ ನಂತರ ನಿಮಗೆ IMPS, RTGS, ನಿಫ್ಟ್, ಕ್ಯಾಶ್ ಡೆಪಾಸಿಟ್ ಅದೆಲ್ಲ ನಿಮಗೆ ಮಾಡಲಿಕ್ಕೆ ಇರ್ತದೆ. ನಿಮಗೆ ಇನ್ನೂ ಡಿಫಿಕಲ್ಟಿ ಆಗ್ತದೆ. ಕೆಲಸಕ್ಕೆ ಜಾಯ್ನ್ ಆದ ನಂತರ ಅವ್ರು ಹೇಳ್ತಾರೆ, ಇಲ್ಲ ನೀವು ಸ್ಯಾಲ್ರಿ ಅಕೌಂಟ್ ಮಾಡಬೇಕು, ಇನ್ನೊಂದು ಅಕೌಂಟ್ ಓಪನ್ ಮಾಡ್ತೀರಾ, ಸೇವಿಂಗ್ಸ್ ಡೆಪಾಸಿಟ್ ಓಪನ್ ಮಾಡ್ತೀರಾ, ಫಿಕ್ಸ್ಡ್ ಡೆಪಾಸಿಟ್ ಓಪನ್ ಮಾಡ್ತೀರಾ. ನಿಮಗೆ ಏನಾಗ್ತದೆ, ಈಗ ನಾವು ನೋಡಿದರೆ ಯಾರಿಗೆ ಬ್ಯಾಂಕಿಂಗ್ ಬಗ್ಗೆ 25% ಜಾಸ್ತಿ ಗೊತ್ತಿದೆ, ಫಿನಾನ್ಸ್ ಬಗ್ಗೆ 25% ಜಾಸ್ತಿ ಗೊತ್ತಿದೆ, ಅವರು ವಿನ್ ಆಗ್ತಾರೆ ಫಿನಾನ್ಷಿಯಲಿ.
ನಮ್ದು ಗೋಲ್ ಏನು, ಅದು 18-25, ಆ್ಯಕ್ಚುಲಿ 16-25, ಬಟ್ 18-25 ಆ ಏಜ್ ಗ್ರೂಪಿಗೆ ನಮಗೆ ಫಿನಾನ್ಸ್ ಅವರಿಗೆ ಎಷ್ಟು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಆಗ್ತದೆ, ಎಷ್ಟು ಈಸಿ ಮಾಡಲಿಕ್ಕೆ ಆಗ್ತದೆ, ಅದನ್ನು ಮಾಡಲಿಕ್ಕೆ ನಮ್ಮದು ಪ್ರಯತ್ನ ಒಂದು. ಯಾಕೆಂದರೆ ನಮ್ಮ ಯೂತಿಂದ ಅದು ಸ್ಟಾರ್ಟ್ ಆಗೋದು. ಮನಿ ಮಿಸ್ಮ್ಯಾನೇಜ್ಮೆಂಟ್ ಸ್ಟಾರ್ಟ್ಸ್ ವೆರಿ ಅರ್ಲಿ ಆನ್. ಕರೆಕ್ಟ್. ಈಗ ನೀವು ನೋಡಿದ್ರೆ ಎಲ್ಲ ಮಕ್ಕಳು ಅವ್ರು ಖಾಲಿ UPI ಮಾಡ್ತಾರೆ, ಬೇರೆ ಯಾವುದು ಟ್ರಾನ್ಸ್ಫರ್ ಮಾಡಲಿಲ್ಲ. ಅಮ್ಮ ಅಪ್ಪ ಕಾರ್ಡ್ ಕೊಟ್ಟಿದ್ರೆ ಕಾರ್ಡ್ ಸ್ವೈಪ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ವಿ ವಾಂಟ್ ಟು ಮೇಕ್ ದ ಪ್ರಾಸೆಸ್ ಈವನ್ ಮೋರ್ ಸ್ಟ್ರೀಮ್ಲೈನ್. ಅವರಿಗೆ ಈಸಿ ಆಗಬೇಕು, ಅವರಿಗೆ ಕಂಫರ್ಟ್ ಆಗಬೇಕು. ಅದು ಹೇಗೆ ಮಾಡೋದು, ನಾವು ಮಲ್ಟಿಪಲ್ ಆ್ಯಪ್ಸ್ ಅಲ್ಲ, ಎಲ್ಲ ಒಂದು ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿಸಿ ನಿಮಗೆ ನಿಮ್ಮ ಅಕೌಂಟ್ ಓಪನಿಂಗ್ ವಿದಿನ್ 1 or 2 hours ಈಸಿ ಓಪನ್ ಮಾಡಿದಾಗೆ, ಮತ್ತೆ ಪೇಮೆಂಟ್ ಮೋಡ್ಸ್ ಈಸಿ ಮಾಡಿಸಿ. ನನಗೆ ಒಂದು ಡೌಟ್ ಇದೆ, ಈಗ ಎಲ್ಲ ಬ್ಯಾಂಕ್ ನಿಮ್ ಜೊತೆ ಅಸೋಸಿಯೇಟ್ ಇಲ್ಲ, ಹಾಗಲ್ಲ. ನಾವು ಒಂದು ಬ್ಯಾಂಕ್ ಒಟ್ಟಿಗೆ ಟೈ ಅಪ್ ಮಾಡಿ ಅದು ನಾವು ಮಾಡ್ತೇವೆ. ಎಲ್ಲ ಬ್ಯಾಂಕ್ ಒಟ್ಟಿಗೆ ಟೈ ಅಪ್ ಮಾಡಲಿಕ್ಕೆ ಆಗಲ್ಲ. ಹೌದು, ಅದನ್ನು ಮಾಡಿಸಿ ಮತ್ತೆ ವಿತ್ AI ಇಂಟಿಗ್ರೇಷನ್ ವಿ ವಿಲ್ ಮೇಕ್ ಇಟ್ ಆಸ್ ಸ್ಟ್ರೀಮ್ಲೈನ್ಡ್ ಆಸ್ ಪಾಸಿಬಲ್. ಸ್ಮಾರ್ಟ್ ಬಜೆಟಿಂಗ್, ವಾಲೆಟ್ ಫೀಚರ್, ಮೂಡ್ ಬೇಸ್ಡ್ ಬ್ಯಾಂಕಿಂಗ್, ಇದೆಲ್ಲ ಫೀಚರ್ಸ್ ಅನ್ನು ಕೊಟ್ಟು ನಾವು ನಿಮಗೆ ಬ್ಯಾಂಕಿಂಗ್ ಎಷ್ಟು ಸ್ಟ್ರೀಮ್ಲೈನ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸ್ಟ್ರೀಮ್ಲೈನ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಾವು PPI ಸೆಗ್ಮೆಂಟ್ ಅಂದರೆ ಕಾರ್ಡ್ ಸೆಗ್ಮೆಂಟಲ್ಲಿ, ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟಲ್ಲಿ, ಫಾರೆಕ್ಸ್ ಸೆಗ್ಮೆಂಟಲ್ಲಿ, ಅದರಲ್ಲಿಯೂ ನಮಗೆ ಕೈ ಹಾಕಬೇಕಂತ ಒಂದು ಆಸೆ ಇದೆ. ಈಗ ನಾವು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದ್ದೇವೆ, ಪ್ರೋಟೋಟೈಪ್ ಸ್ಟೇಜಲ್ಲಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಬ್ಯಾಂಕ್ ಒಳಗೆ ಟೈಪ್ ಮಾಡಿ ನಾವು ಅನೌನ್ಸ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ನೈಸ್ ಪ್ರಾಜೆಕ್ಟ್, ಬ್ಯೂಟಿಫುಲ್, ಅಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಇದೆ, ಅದು ವೆರಿ ನೈಸ್. ಇನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಪ್ರೊಫೆಷನಲ್ ಆ್ಯಂಡ್ ಪರ್ಸನಲ್ ಲೈಫ್ ಬಗ್ಗೆ. ನಾನು ಕೇಳಲ್ಪಟ್ಟಿದ್ದೆ ನೀವು ಭಾರಿ ಚಂದ ಅಡುಗೆ ಮಾಡ್ತೀರಿ ಅಂತ. ಹೌದಾ? ಎಂತ ಅಡುಗೆ ಮಾಡ್ತೀರಿ ನೀವು? ನಿಮಗೆ ಟೈಮ್ ಸಿಗ್ತದ ಅಡುಗೆ ಮಾಡಿ? ಈಗ ನನಗೆ ಟೈಮ್ ಸಿಗೋದಿಲ್ಲ. ಮುಂಚೆ ಒಂದು 2 ಗಂಟೆ ಮುಂಚೆ ಟೈಮ್ ಇತ್ತು, ಎಷ್ಟು ಬೇಕಾದ್ರೆ ಎಲ್ಲ. ಈಗ ನಾನು UK ಅಲ್ಲಿ ನಿಲ್ಲುವಾಗ ಅಲ್ಲಿ ನನಗೆ ಕುಕಿಂಗ್ ಮಾಡ್ಲಿಕ್ಕೆ ಒಂದು ಇಂಟ್ರೆಸ್ಟ್. ನಾನು ಬಿಲ್ಡರ್ ಆಗಲಿಲ್ಲ ಆದರೆ, ನಾನು ಬಿಸ್ನೆಸ್ ಅಲ್ಲಿ ಹೋಗ್ಲಿಲ್ಲ ಆದರೆ ನಾನು ಶೆಫ್ ಆಗ್ತಾ ಇದ್ದೆ, ಅದು ಗ್ಯಾರಂಟಿ ಆಗ್ತಾ ಇದ್ದೆ. ಅದಕ್ಕೆ ನನಗೆ ಒಂದು ಆಸೆ ಇತ್ತು. ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಕುಕ್ ಆಗಿದ್ರು. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರಿಗೆ ಒಂದು ಕುಕಿಂಗ್ ಇದು ಒಂದು, ಅವರಿಗೆ ಕುಕಿಂಗ್ ಮತ್ತು ಫುಡಿಗೆ ಅವರಿಗೆ ಒಂದು ಬ್ಲಡ್ ಅಲ್ಲಿ ಇದೆ ಅದು. ಅದಕ್ಕೆ ನನಗೆ ಒಂದು ಆಸೆ, ನನಗೆ ಶೆಫ್ ಆಗಬೇಕಿತ್ತು, ನನಗೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು, ಅದು ಒಂದು ಆಸೆ ಇತ್ತು. ಇನ್ನೂ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ನನಗೆ ಕುಕ್ಕಿಂಗ್ ಮತ್ತೆ ಒಂದು ಇಂಟ್ರೆಸ್ಟ್. ಕುಕ್ಕಿಂಗ್, ಬೇರೆ ಫುಡ್ ಒಂದು ಟ್ರೈ ಮಾಡೋದು, ನೋಡೋದು, ಬೇರೆ ಕುಸಿನ್ಸ್, ಅದೆಲ್ಲ ನನಗೆ ಒಂದು ಇಂಟ್ರೆಸ್ಟ್. ಯಾವ ಕುಸಿನ್ ನಿಮಗೆ ತುಂಬಾ ಇಷ್ಟ? ನಮ್ಮ ಸೌತ್ ಕೇಂದ್ರದಲ್ಲಿ ಯಾವ್ದು ಇಷ್ಟ? ಸೌತ್ ಕೇಂದ್ರ ನಮ್ಮ ಮಂಗಳೂರು ಫುಡ್ ಇಷ್ಟ. ಹೌದು, ಎಲ್ಲಿ ಹೋದ್ರು ಮ್ಯಾಂಗ್ಳೂರ್ ಫುಡ್ ಇಸ್ ದ ಬೆಸ್ಟ್. ಓಕೆ, ನೀವು ಯಾವ್ದು ಚಂದ ಅಡುಗೆ ಮಾಡ್ತೀರಿ? ನಾನು ಜಾಸ್ತಿ ಆಗಿ ಬೇಕಿಂಗ್ ಮಾಡೋದು, ಕೇಕ್, ಟಾಟ್, ಅದೆಲ್ಲ ನನಗೆ ಈಸಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನನಗೆ ಒಂದು ಬಾರಿ ಯಾರು ಕಳಿಸಿದ್ರೆ, ಅಮ್ಮ ಯಾರು ಕಳಿಸಿದ್ರೆ ನನಗೆ ಮಾಡ್ಲಿಕ್ಕೆ ಆಗ್ತದೆ. ಬಿರಿಯಾನಿ, ತಂದೂರಿ ಚಿಕನ್, ಬಟರ್ ಚಿಕನ್, ಚಿಕನ್ ಸುಕ್ಕ, ಗೀ ರೋಸ್ಟ್, ಮಂಚೂರಿಯನ್, ಏನು ಬೇಕಾದ್ರೆ ಮಾಡ್ಬೋದು, ಪರವಾಗಿಲ್ಲ. ಓಕೆ, ಈಗ ನೀವು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತೀರಿ, ಟರ್ನ್ ಓವರ್ ಅದು ಇದು ಅಂತ, ದುಡ್ಡಲ್ಲೇ ನೀವು ಆಚೆ ಈಚೆ ಮಾಡಿ ಬಿಲ್ಡಿಂಗ್ ಅದು ಇದು ಅಂತ, ಅದೇ ದಿವಸ ಪ್ರತಿದಿನ ಇದೇ ನಿಮಗೆ ವಿಚಾರಗಳಿರುತ್ತೆ. ಮನೇಲಿ ಯಾವತ್ತಾದ್ರೂ ಪಾತ್ರೆ ತೊಳೆಯೋದು, ಅಮ್ಮ ಹತ್ರ ಬೈಸ್ಕೊಳ್ಳೋದು, ತಂಗಿ ಜಡೆ ಎಳಿಯೋದು, ಅಪ್ಪ ಹತ್ರ ಬೈಸ್ಕೊಳ್ಳೋದು ಈಗಲೂ ಇದೆಯಾ? ಇದೆ, ಅದು ದಿವಸ ಆಗ್ಲೇ ಇದೆ. ಹೌದೌದು. ಇವತ್ತು ಕೆಲಸದವ್ರು ಬರಲಿಲ್ಲ, ಬಾ ಪಾತ್ರೆಯನ್ನು ಒಂದು ಡ್ರೈ ಮಾಡುವ, ಪಾತ್ರೆ ತೊಳಿಬೇಕು, ಎಲ್ಲ ಮಾಡಿದ್ದೇವೆ. ನಮಗೆ ಈಗೇನು ಇರಲಿಲ್ಲ. ನಮ್ಮ ತಂದೆಯವರು ಶ್ರೀಮಂತರು, ನಮ್ಮ ಮನೆಯಲ್ಲಿ ಇಷ್ಟು ಕೋಟಿ ಹಣ ಇದೆ, ಅದು ಎಲ್ಲ ಜನರು ಎನ್ನಿಸೋದು. ರಿಯಾಲಿಟಿ ಬೇರೆನೆ, ಅದು ನಮ್ಗೆ ಗೊತ್ತಾಗ್ತದೆ. ಏನಿತ್ತು ಸರ್ ಹಾಗಾದ್ರೆ, ಹೇಗೆ ನೀವು ಬೆಳೆದು ಬಂದಿದ್ದು? ನನ್ನ ತಂದೆಯವರು ತಂದೆ ತಾಯಿ ಇಬ್ಬರು ನಮಗೆ ಹೀಗೆ ಫೀಲ್ ಮಾಡಲಿಲ್ಲ. ನಮ್ಮ ಹತ್ರ ತುಂಬ ಹಣ ಇದೆ ಅಂತ ನಮಗೆ ಫೀಲ್ ಮಾಡಿಸ್ಲಿಲ್ಲ. ನಮ್ಮ ಚೈಲ್ಡು ತುಂಬ ಆರ್ಡಿನರಿ ಆಗಿದ್ರು. ಯಾರು ಏನು ಬೇಕಾದರೆ ಹೇಳಿ ಆರ್ಡಿನರಿ ಆಗಿದ್ರು. ಅವರು ನಮಗೆ ಕಲಿಸಿದ್ದಾರೆ ಅಂದರೆ ಹೇಗೆ ಹಣವನ್ನು ಮ್ಯಾನೇಜ್ ಮಾಡಬೇಕು, ಹೇಗೆ ಜನರ ಹತ್ರ ಮಾತಾಡಬೇಕು. ಯಾವತ್ತೂ ನಮಗೆ ಹೀಗೆ ಆಗಿಲ್ಲ ಅಂದರೆ ಹಣದು ಪ್ರೈಡ್ ಅದೆಲ್ಲ ನಮಗೆ ಇಲ್ಲ. ಯಾಕೆಂದ್ರೆ ಅದು ನಾವು ನೋಡಿದ್ದೇವೆ, ನಾವು ಸಣ್ಣದಿಂದ ನೋಡಿದ್ದೇವೆ. ಹಣ ಬಂದಿದ್ರೆ ಹೇಗಿರ್ತದೆ ಸಿಚುವೇಶನ್, ಹಣ ಇಲ್ಲದಿದ್ರೆ ಹೇಗಿರ್ತದೆ ಸಿಚುವೇಶನ್, ನಾವು ಎಲ್ಲವನ್ನು ನೋಡಿದ್ದೇವೆ. ಅದಕ್ಕೆ ಹಣ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಅದಕ್ಕೆ ನಾವು ಎಲ್ಲ ಮಾಡಿದ್ದೇವೆ. ಅಮ್ಮ ನನಗೆ ಇಷ್ಟ ಆಯ್ತು ನನಗೆ ಹೇಳಿಲ್ಲ ಅಂದರೆ ಹೇಳಿಲ್ಲ ಹಣ ಇದೆ ನೀನು ಯಾಕೆ ಇದು ಮಾಡ್ತೀವಿ, ಇಲ್ಲ ನೀನು ಹೋಗು ಇದು ಮಾಡು, ಪಾತ್ರೆ ತೊಳಿ, ನಾ ಯಾರಿಲ್ಲ ಸ್ವಲ್ಪ ಹೆಲ್ಪ್ ಮಾಡು, ಮಾಪ್ ಮಾಡು, ಸ್ವೀಪ್ ಮಾಡು, ಟಾಯ್ಲೆಟ್ ಕ್ಲೀನ್ ಮಾಡಿ, ಎಲ್ಲ ನಾವು ಮಾಡಿದ್ದೇವೆ. ನಮಗೆ ಹಾಗೆ ಏನಿಲ್ಲ ಇಷ್ಟ ತನಕ. ಮತ್ತೆ ನನಗೆ ಅದು ಯಾರು ನನಗೆ ಹೇಳಿದ್ರು, ಓ ನೀನು ಮಾಡ್ತೀಯಾ,
ನನಗೆ ಅಂದ್ರು ಅದು ಆರ್ಡಿನರಿ, ನನಗೆ ಆರ್ಡಿನರಿ ಆಗ್ತದೆ. ನನಗೆ ಏನಂದ್ರೆ ಅದು ದೊಡ್ಡ ವಿಷಯ ಅಲ್ಲ. ಕರೆಕ್ಟ್. ನಿಮ್ಮ ಮನೆಯಲ್ಲಿ ನೀವು ಮಾಡೋದು ಅದು ಸೇವೆ ಅಲ್ಲ, ಅದು ನಿಮ್ಮ ಮನೆ, ಅದು ಡ್ಯೂಟಿ, ನಿಮ್ಗೆ ಮಾಡ್ಲೇಬೇಕಾಗ್ತದೆ. ಓಕೆ ಓಕೆ ಓಕೆ, ವೆರಿ ನೈಸ್. ಹಾಗಾದ್ರೆ ಈಗ ಒಂದು ರ್ಯಾಪಿಡ್ ರೌಂಡ್ ಅಂತ ಇಡೋಣ. ಸೊ ರ್ಯಾಪಿಡ್ ರೌಂಡ್, ನಿಮಗೆ ರೂಲ್ ಗೊತ್ತು, ಪ್ರಶ್ನೆ ಕೇಳ್ತಾ ಇರಬೇಕು, ಆ ಕಡೆಯಿಂದ ಪಟ ಅಂತ ಆನ್ಸರ್ ಹೇಳ್ತಾ ಇರಬೇಕು. ಓಕೆ, ಸೊ ಫಸ್ಟ್ ಕ್ವೆಶನ್, ಸೈಟ್ ವಿಸಿಟಾ ಕಾಫಿ ಡೇಟಾ? ಸೈಟ್ ವಿಸಿಟ್. ಓ ಮೈ ಗಾಡ್. ಹಂಗಾರೆ ಕಾಫಿ ಡೇಟ್ ಯಾರು ಕರ್ದು? ಬೋರ್ ಆಗ್ತದೆ ಬೇಕಾ? ಹೌದಾ? ಹೆಣ್ಮಕ್ಳು ಬಂದ್ರೆ ಎಷ್ಟು ಕಾಫಿ ಕುಡಿಯೋದು? ಅಲ್ಲ, ಹೆಣ್ಮಕ್ಳು ಬಂದ್ರೆ ಬೋರ್ ಆಗ್ಬೋದಾ? ಅದು ಬೇರೆ, ಅದು ಮತ್ತೆ ನೋಡ. ಓಕೆ, ಡ್ಯಾಡ್ ಕಾಲ್ ಬಂದ್ರೆ ಟೆನ್ಷನ್ ಆಗುತ್ತಾ, ಮೋಟಿವೇಶನ್ ಆಗುತ್ತಾ? ಈ ಎರಡು ಆಗ್ತದೆ. ಓಕೆ, ಈ ಕೋಟಿ ಡೀಲ್ ಕ್ಲೋಸ್ ಮಾಡಿದ ದಿವಸ ಪಾರ್ಟಿ ಮಾಡಿ ಮಲಗ್ತೀರಾ, ಹಬ್ಬ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ನಿದ್ದೆ ಮಾಡ್ತೀರಾ? ಇಲ್ಲ, ಇದು ಒಂದು ಆಯ್ತಲ್ಲ, ಇನ್ನು ನಾಳೆ ಬೇರೆ ನೋಡುವ ಅಷ್ಟೇ. ಓಕೆ, ಲಕ್ಸುರಿ ಕಾರ್ ಬೇಕಾ, ಸಿಂಪಲ್ ಲೈಫ್ ಬೇಕಾ? ಯಾವುದು ಸಾಕ್ತದೆ ನಮ್ಗೆ. ಈಗ ನಾವು ನೋಡಿ, ನಾನು ಬರುವಾಗ ಗಾಡಿ ಪಂಕ್ಚರ್ ಆಯಿತು, ಆಟೋ ಅಲ್ಲಿ ಕುತ್ಕೊಂಡು ಬಂದಿದ್ದೆ. ನಮ್ಗೆ ಏನಾದ್ರು ದೊಡ್ಡ ವಿಷಯ ಅಲ್ಲ, ನಮ್ಗೆ ಯಾವುದು ಸಹ ಆಗ್ತದೆ. ಓಕೆ, ಇನ್ನು CEO ಲುಕ್ಕಾ ಅಥವಾ CEO ಡೈರೆಕ್ಟರ್ ಲುಕ್ಕಾ ಅಥವಾ ಕ್ಯಾಶುವಲ್ ಈ ತರ? CEO ಡೈರೆಕ್ಟರ್, ಅದ್ರಲ್ಲಿ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಆಗ್ತದೆ. ಓಕೆ, ಒಮ್ಮೆ ಯಾವ್ದಾದ್ರು ಡೀಲ್ ಫೇಲ್ ಆದ್ರೆ ಕೋಪ ಬರುತ್ತಾ ಅಥವಾ ಸೈಲೆಂಟ್ ಆಗ್ತೀರಾ? ಇಲ್ಲ, ಬೇಜಾರಾಗ್ತದೆ, ಬಟ್ ನೀವು ಸೈಲೆಂಟ್ ಆಗಿರೋದು ಬೆಟರ್. ಓಕೆ, ಆವಾಗ ಆ ಟೈಮಲ್ಲಿ ನೀವು ಸೈಲೆಂಟ್ ಆಗಿ ಕಾಮ್ ಇರೋದು ಬೆಟರ್. ಓಕೆ, ನಿಮ್ಮ ಅಪ್ಪ ನಿಮ್ಮನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ? ಅದು ಅವರ ಹತ್ರನೇ ಕೇಳಿ. ಆದ್ರೂ ನಿಮ್ಗೆ ಗೊತ್ತಿರುತ್ತೆ ಅಲ್ಲ, ಅವ್ರ ಪ್ರಕಾರ. ಇದು ರ್ಯಾಪಿಡ್ ಅಲ್ಲಿ ಸ್ವಲ್ಪ ಸ್ಲೋ ಆಯ್ತು. ಹೌದಾ? ಓಕೆ, ಇಲ್ಲ, ನನ್ಗೆ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅವ್ರು ಎಷ್ಟೊಂದು ಹೇಳ್ತಾರೆ, ಗುಡ್ ಬಾಯ್, ನೈಸ್, ಅಷ್ಟೊಂದು ಹೇಳ್ತಾರೆ ಅವರು. ಓಕೆ, ಇನ್ನು ನಿಮ್ಮ ಅಪ್ಪನ ಮುಂದೆ ಸರ್ ಆಗಿರ್ತೀರಾ ಅಥವಾ ಸಣ್ಣ? ಇಲ್ಲ, ಅವರ ಮುಂದೆ ಸಣ್ಣ. ಅವ್ರು ನಾರ್ಮಲಿ ನಮ್ಮ ರಿಲೇಶನ್ಶಿಪ್ ಒಂದು ಬ್ರದರ್ಸ್ ಆಗಿ ಇದೆ, ಫ್ರೆಂಡ್ಸ್ ಆಗಿ ಇದೆ. ಓಕೆ, ಇನ್ನು ನಿಮ್ ಭಯ ಆಗ್ತದೆ ನಂಗೆ ಅವರಿಂದ. ಅವ್ರು ಒಮ್ಮೆ ಬೈದ್ರೆ ನಂಗೆ ಬೇಜಾರಾಗ್ತದೆ, ಬಟ್ ಓಕೆ, ಅವರೇ ಮತ್ತೆ ಬಂದು ಹೇಳ್ತಾರೆ, ಇಲ್ಲ ಅದು ಏನಿಲ್ಲ, ಅದು ಸಣ್ಣ ವಿಷಯ, ಅದು ಆ ಟೈಮಲ್ಲಿ ಇದೆ, ಹಂಗೆ ಸಹ ಮಾಡ್ತಾ ಇತ್ತು. ಓಕೆ ಓಕೆ, ಇನ್ನು ನಿಮ್ಮ ಲೈಫನ್ನು ಏನಾದರೂ ಮೂವಿ ಮಾಡ್ಬೋದು ಅಂತಿದ್ರೆ ಅದನ್ನ ಲವ್ ಸ್ಟೋರಿ ಮಾಡ್ಬೋದಾ, ಕಾರ್ಪೊರೇಟ್ ಸ್ಟೋರಿ ಮಾಡ್ಬೋದಾ? ಇಲ್ಲ, ಎಲ್ಲ ಮಿಕ್ಸ್. ಮೂವಿಯಲ್ಲಿ ಖಾಲಿ ಲವ್ ಸ್ಟೋರಿ ಮಾಡಿದ್ರೆ ನಿಮ್ಗೆ ಆಗುದಿಲ್ಲ. ಕಾಮಿಡಿ ಬೇಕು, ಆಕ್ಷನ್ ಬೇಕು, ಡ್ರಾಮಾ ಬೇಕು, ಎಲ್ಲ ಮಿಕ್ಸ್ ಆಗ್ಬೇಕಲ್ಲ. ಓಕೆ, ಎಲ್ಲ ಮಿಕ್ಸ್ ಆಗಿ ಮಾಡ್ಬೇಕು, ಇಲ್ಲದೆ ಬೋರ್ ಆಗ್ತದೆ ನಿಮ್ಗೆ. ಓ, ಹಾಗಾದ್ರೆ ಲವ್ ಸ್ಟೋರಿನೂ ಇದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಬಾಸ್. ಓಕೆ, ಸೊ ಡೈರೆಕ್ಟ್ ಆಗಿ ಅದೇ ಕ್ವಶನಿಗೆ ಬರ್ತೀನಿ, ಕೆಲ್ಸಕ್ಕೆ ಟೈಮ್ ಇದೆ, ಲವ್ಗೆ ಟೈಮ್ ಇದೆಯಾ? ನಿಜ ಹೇಳ್ಬೇಕಾದ್ರೆ ಇಲ್ಲ. ಮತ್ತೆ ನಮ್ಗೆ ಈಗ ಈ ಸ್ಟೇಜ್ ಅಲ್ಲಿ ನಮ್ಗೆ ಎಷ್ಟು ಕೆಲಸ ಇದೆ ನಮ್ಗೆ ಬೇಡ. ಯಾಕೆಂದ್ರೆ ಯಾರಿಗೆ ಕಮಿಟ್ಮೆಂಟ್ ಕೊಟ್ಟು ನಾವು 1 ಗಂಟೆ ಎಲ್ಲ ಲೇಟ್ ಹೋದ್ರೆ ಕಷ್ಟ ಆಗ್ತದೆ. ಓಕೆ, ಹಂಗಾದ್ರೆ 1 ಗಂಟೆ ಬಿಟ್ಟು ವೇಟ್ ಮಾಡಿ ನಂಗೆ ಅಷ್ಟು ಪೇಷನ್ಸ್ ಇದೆ ಅಂತ ಹೇಳೋ ಹುಡುಗಿಯನ್ನ ಟ್ರೈ ಮಾಡ್ಬೋದಲ್ಲ? ನೀವು ಹೇಳಿ, ಯಾರಿದ್ರೆ. ಮೈ ಗಾಡ್, ಕ್ಯೂ ಅಲ್ಲಿ ನಿಂತಿರ್ತಾರೆ ನೀವು ಹೇಳೋದು ನೋಡಿದ್ರೆ. ಓಕೆ ಸರ್, ಒಂದು ಸ್ಮಾಲ್ ಇಶ್ಯೂ ಅಂತ ಯಾರಾದರೂ ಬಂದು ನಿಮ್ಮ ಹತ್ರ ಹೇಳಿದ್ರೆ ನಿಮ್ಗೆ ಹೃದಯ ಬಡಿತ ಹೆಚ್ಚಾಗುತ್ತಾ? ಇಲ್ಲ, ಸ್ಮಾಲ್ ಇಶ್ಯೂ ಏನು ಅದರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಬಟ್ ಆ ಮೂಮೆಂಟಿಗೆ ಟೆನ್ಷನ್ ಆಗೋದು ನಿಮಗೆ, ಅಯ್ಯೋ ಇನ್ನೊಂದು ಟೆನ್ಷನ್, ಇನ್ನೊಂದು ಬಂತ ಇಶ್ಯೂ ಅಂತ ಆ ಥರ ಏನಾದ್ರು? ಇದರ ಇಶ್ಯೂ ಮೇಲೆ ಡಿಪೆಂಡ್ ಆಗ್ತದೆ, ಮತ್ತೆ ನನ್ನ ರಿಯಾಕ್ಷನ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಒಮ್ಮೆ ಅಂದರೆ ನಾನು ಆಲ್ರೆಡಿ ನನ್ನ ಮೂಡ್ ಫಸ್ಟ್ರೇಟ್ ಆಗಿ ಇದ್ರೆ ಯಾರು ಬಂದು ಹೇಳಿದ್ರೆ ಅವರಿಗೆ ಸಿಗ್ತದೆ, ಅದನ್ನ ಬೈಗಳು ಸಿಗ್ತದೆ. ಮತ್ತೆ ನಂಗೆ ಬೇಜಾರಾಗ್ತದೆ, ನಾನು ಯಾಕೆ ಬೈದಿದೆ ಅಂತ. ಇಲ್ಲದಿದ್ದರೆ ಅದು ಏನಿದೆ, ಸಣ್ಣ ವಿಷಯ ಅಲ್ಲ, ಏನಾಗುದಿಲ್ಲ, ಹೀಗೆ ಮಾಡುದು ಅಷ್ಟೇ. ಅದು ನೀವು ನಮ್ಮ ಸ್ಟಾಫ್ ಅವ್ರ ಹತ್ರ ಕೇಳಬೇಕು, ಅವ್ರಿಗೆ ಕರೆಕ್ಟ್ ಆನ್ಸರ್ ಕೊಡ್ತಾರೆ ನಾನು ಏನು ರಿಯಾಕ್ಷನ್ ಅಂತ. ಓಕೆ, ಇನ್ನು ಫ್ಯೂಚರ್ ವೈಫ್ ನಿಮಗೆ ಡೈರೆಕ್ಟರ್ ಅಂತ ಹೇಳಿದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಫ್ಯೂಚರ್ ವೈಫ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅದು ವೈಫ್ ಅಲ್ಲ. ಹೌದಾ? ಅಲ್ಲ, ಒಂದು ಟೀಸ್ ಮಾಡೋದಿಕ್ಕೆ ಏನಾದ್ರು ಡೈರೆಕ್ಟರ್ ಬನ್ನಿ ಅಂತ? ಇಲ್ಲ, ಹಾಗೆ ಅಂದ್ರೆ ಫನ್ನಿಗೆ. ಈಗ ನನ್ನ ಹಸ್ಬೆಂಡ್ ಪೊಲೀಸ್ ಇದಾರೆ, ನಮ್ಮ ಒಮ್ಮೆ ಗಲಾಟೆ ಮಾಡ್ತಾ ಪೊಲೀಸ್ ಅಂತ ಹೇಳ್ತೀನಿ, ಹಾಗೆ ಏನಾದ್ರು ಹೇಳಿದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗತ್ತಾ? ಇಲ್ಲ, ಆವಾಗ ನಾನು ಏನಂತ ಹೇಳಿ ನನ್ಗೆ ಹಾಗೆ ಆಗ್ತದೆ. ಓಕೆ, ಸೊ ಇಷ್ಟು ನಮ್ದು ರ್ಯಾಪಿಡ್ ರೌಂಡ್. ಮುಂದುವರಿಸೋಣ ಇದು ಮಾತುಕತೆ. ಮತ್ತೆ UK ಹಣಕಾಸು ವ್ಯವಸ್ಥೆ ನೀವು ನೋಡಿದ್ದೀರಿ, ಅಲ್ಲಿ ಹೇಗಿದೆ ಅಂತ, ಮತ್ತೆ ಇನ್ನು ಭಾರತದ್ದು ಕೂಡ ನೀವು ನೋಡಿದ್ದೀರಿ. ಎರಡು ಕಂಪೇರ್ ಮಾಡಿದಾಗ ಏನ್ ಮೇನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮಗೆ? ಮೇನ್ ಡಿಫ್ರೆನ್ಸ್ ಇಸ್ ಕನ್ವೀನಿಯನ್ಸ್ ಆ್ಯಂಡ್ ಸ್ಪೀಡ್. ನಾನು UK ಅಲ್ಲಿ ಇರುವಾಗ ನನಗೆ ಅದೇ ಕನ್ವೀನಿಯನ್ಸ್ ಆ್ಯಂಡ್ ಸ್ಪೀಡ್ ಇಂಡಿಯಾಗೆ ತರಲಿಕ್ಕೆ ಬೇಕಿತ್ತು. ಅದನ್ನು
ನನ್ನ ಗೋಲ್ ನನ್ನ ಜೊತೆಗೆ ನನ್ನ ಇಬ್ರು ಕೋ-ಫೌಂಡರ್ಸ್ ಇದ್ದಾರೆ, ವಿಭಾ ಮತ್ತೆ ಸಾಕೇತ್. ನಮ್ಮ ಊರಿಗೆ ಅದು ಒಂದೇ ಕಷ್ಟ ಏನಂದ್ರೆ ನಮ್ಮೂರಿಂದ UK ಹಣ ಕಳಿಸ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇತ್ತು. ಮತ್ತೆ ಅಲ್ಲಿ ನಮಗೆ ಪೇಮೆಂಟ್ ಹೇಗಂದ್ರೆ ಫೋನ್ ಹೀಗೆ ಮಾಡಿ ಹೀಗೆ ಪೇ ಮಾಡಿದ್ರೆ ಅಷ್ಟು ಸಾಕು, ಕಾರ್ಡ್ ಇರ್ಬೇಕಂತ ಇಲ್ಲ, ಏನಿಲ್ಲ. ಇಂಡಿಯಾದಲ್ಲಿ ಹಾಗೆಲ್ಲ. ಇಂಡಿಯಾದಲ್ಲಿ ನೀವು ಒಂದ್ ಕಡೆ ಹೋದ್ರೆ ಇಲ್ಲ ಖಾಲಿ ಕ್ಯಾಶ್, ಇಲ್ಲ ಖಾಲಿ ಕಾರ್ಡ್ ತಗೊಳ್ತೇವೆ, UPI ಇಲ್ಲ, ಹಾಗೆ ಹೀಗೆ ಎಲ್ಲ ಇತ್ತು. ಹಣ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮಗೆ ಟೈಮ್ ಬೇಕಿತ್ತು ತುಂಬ. ಅದಕ್ಕೊಂದು ಕಷ್ಟ ಅಂತ ನಾನು ಹೇಳಲ್ಲ, ಬಟ್ ಇನ್ಕನ್ವೀನಿಯನ್ಸ್ ಆಗ್ತಾ ಇತ್ತು ನಮಗೆ. ಈಗ ನಮಗೆ ಸಹ ಆಫೀಸಲ್ಲಿ ಒಮ್ಮೆ ನಮಗೆ ಇನ್ಕನ್ವೀನಿಯನ್ಸ್ ಆಗ್ತದೆ, ಹೀಗೆ ಪೇಮೆಂಟ್ ಮಾಡಬೇಕು, ಹಾಗೆ ಪೇಮೆಂಟ್ ಮಾಡಬೇಕು, ಕಷ್ಟ ಆಗ್ತದೆ ನಮಗೆ. ಆ ಈಸ್ ಆಫ್ ಪೇಮೆಂಟ್ ಮತ್ತೆ ಕನ್ವೀನಿಯನ್ಸ್ ನಮಗೆ ಇಲ್ಲಿ ಇಂಡಿಯಾಗೆ ತರಲಿಕ್ಕೆ ಬೇಕಿತ್ತು. ಓಕೆ ಓಕೆ ಓಕೆ. ಈಗ ನಿಮ್ಮ ತಂದೆ ಜಸ್ಟ್ 8ನೇ ಕ್ಲಾಸ್ ಓದಿರೋದು, ಆದರೆ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ನನಗೆ ಅವರು ಫಸ್ಟ್ ಟೈಮ್ ಹೇಳಿದಾಗ ಅವ್ರ ಜೊತೆ ನಾನು ಏನೋ ಒಂದು ಮೀಟಿಂಗ್ ಕೂತಾಗ ಅವ್ರು ಹೇಳಿದರು, ನಾನು ಎಷ್ಟನೇ ಕ್ಲಾಸ್ ಓದಿದ್ದು ಗೊತ್ತಾ, 8ನೇ ಕ್ಲಾಸು ಅಂತ ಹೇಳಿದರು. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಅಷ್ಟು ಓದಿ ಅದರ ವಿಷನ್ ದೊಡ್ಡದಿತ್ತು ಅಲ್ವಾ. ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ ಹೇಳಿದರೆ, ಈಗ ಎಲ್ಲರೂ ಮಂಗಳೂರು ಕಡೆ ನೋಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಮಂಗಳೂರು ಕಡೆ ಇನ್ವೆಸ್ಟ್ ಮಾಡೋ ಒಂದು ಕೆಪಾಸಿಟಿ ಇರೋರು ಅಂತ ಹೇಳಿದರೆ ರೋಹನ್ ಕಾರ್ಪೊರೇಷನ್ ಮಾತ್ರ. ಅಲ್ಲಿ ತನಕ ರೀಚ್ ಆಗಿದ್ದಾರೆ ಅಲ್ವಾ. ಸೊ ಇದೊಂದು ನಿಜವಾದ ಗ್ರೇಟ್ ಸಕ್ಸಸ್. ಈ ಸಕ್ಸಸ್ಸಲ್ಲಿ ನೀವು ಕೂಡ ಪಾರ್ಟ್ ಆಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಸರ್? ಇಲ್ಲ, ನನಗೆ ತುಂಬ ಖುಷಿ ಆಗ್ತದೆ. ನನಗೆ ನನ್ನ ತಂದೆಯವರನ್ನು ನೋಡಿ ನನಗೆ ಏನು ಅನ್ನಿಸ್ತದೆ ಅಂದರೆ, ನಿಮಗೆ ಮನಸ್ಸಿದ್ರೆ, ನಿಮಗೆ ಒಂದು ಡ್ರೀಮ್ ಇದ್ದರೆ, ನಿಮ್ಮ ಸಿಚುವೇಶನ್ ಅದಕ್ಕೆ ಏನಿಲ್ಲ, ಏನೇ ಇದ್ರಿ ಅವ್ರ ಹತ್ರ ಹಣ ಇರಲಿಲ್ಲ, ಅವ್ರಿಗೆ ಗಾಡ್ ಫಾದರ್ ಇರಲಿಲ್ಲ, ಯಾರು ಅವ್ರಿಗೆ ಗೈಡ್ ಮಾಡಲಿಕ್ಕೆ ಇರಲಿಲ್ಲ. ಆದರೆ ಅವ್ರ ಒಂದು ಡ್ರೀಮ್ ತಗೊಂಡು ಒಂದು ಮನಸ್ಸು ಮಾಡಿ ಅವ್ರು ಇಷ್ಟು ದೊಡ್ಡ ಎಂಪೈರ್ ಮಾಡಿದ್ದಾರೆ, ಇಷ್ಟು ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿದ್ದಾರೆ. ಅದಕ್ಕೆ ನನಗೆ ಅದು ಒಂದು ಲೆವೆಲಿದ್ದು ಮೋಟಿವೇಶನ್ ಅವರಿಗೆ ಆಗ್ತದೆ. ನನಗೆ ಅವರು ಎಲ್ಲವನ್ನು ಕೊಟ್ಟು ಬೆಸ್ಟ್ ಎಜುಕೇಷನ್ ಅನ್ನು ಕೊಟ್ಟು ನನಗೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸೇಮ್ ಟೈಮಲ್ಲಿ ನನ್ನ ಆಫೀಸಲ್ಲಿ ಯಾರು ಬರ್ತಾರೆ ಅವ್ರ ಹತ್ರ ಸಹ ನನಗೆ ಸೇಮ್ ಎಕ್ಸ್ಪೆಕ್ಟೇಷನ್. ಯಾಕೆಂದರೆ ಮನಸ್ಸಿದ್ದರೆ ನಿಮಗೆ ಏನು ಮಾಡ್ಬೋದು, ಮನಸ್ಸಿದ್ದರೆ ಮಾಡ್ಬೋದು. ಯಾರು ಹೇಳ್ತಾರೆ ಅವನು ಅದು ಲಕ್ ಮೇಲೆ ಡಿಪೆಂಡ್, ಅದು ಇದರ ಮೇಲೆ ಫೇತ್ ಮೇಲೆ, ಅದೇ ಡೆಸ್ಟಿನಿ, ಹಾಗೆ ಅಲ್ಲ. ನೀವು ಹೇಗೆ ವರ್ಕ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್. ನೀವು ವರ್ಕ್ ಮಾಡೋದು 80%, ನೀವು 80% ಇಸ್ ಈಕ್ವಲ್ ಟು 20%. ಬೇರೆ 80% ದೇವರು ನೋಡ್ತಾರೆ. ನಿಮ್ಮ ಹಾರ್ಡ್ ವರ್ಕ್ ಕರೆಕ್ಟ್ ಇದ್ದರೆ, ನಿಮ್ಮ ಮನಸ್ಸು ಕರೆಕ್ಟ್ ಇದ್ದರೆ ದೇವರೇ ನಿಮಗೆ ಕೊಡ್ತಾರೆ, ಎಲ್ಲ ನಿಮಗೆ ಬೇಕಾದ ಎಲ್ಲ ಕೊಡ್ತಾರೆ. ಓಕೆ ಓಕೆ ಓಕೆ. ನಾನು ಯಾವುದೋ ಒಂದು ಪ್ರಾಜೆಕ್ಟ್ ಶೂಟ್ ಮಾಡ್ಲಿಕ್ಕೆ ಹೋಗಿದ್ದೆ. ಆಗ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ನಂಗೆ ಹೇಳ್ತಾ ಇದ್ರು, ಎಲ್ಲ ಸೆಕ್ಯೂರಿಟಿ ಗಾರ್ಡನ್ನು ಸೇರಿಸ್ಕೊಂಡು ನಮಗೆ ಒಂದು ಸರ್ತಿ ಟ್ರಿಪ್ ಕಳಿಸ್ತಾರೆ ಅವರು ಅಂತ. ಅಂದರೆ ಎಲ್ಲೂ ಈ ಥರದ್ದೊಂದು ಇಲ್ಲ. ಅವರನ್ನು ಕೂಡ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿ ಅವರಿಗೊಂದು ಒಳ್ಳೆ ಸ್ಯಾಲ್ರಿ ಕೊಟ್ಟು, ನಾನು ಸ್ಯಾಲ್ರಿ ಕೇಳಿದಾಗ ನಮಗಿಷ್ಟು ಬರುತ್ತೆ ಅಂತ ಹೇಳಿದ್ರು. ಬೇರೆ ಕಂಪೇರ್ ಮಾಡಿದಾಗ ಅವರಿಗೆ ಸ್ಯಾಲ್ರಿ ಜಾಸ್ತಿ ಸಿಗ್ತಾ ಇದೆ. ಅಂದರೆ ನಾವು ನಿಮ್ಮ ಮುಖಸ್ತುತಿಗೆ ನೀವು ಇಲ್ಲಿ ಕೂತಿದ್ದೀರಿ, ಅವತ್ತು 4 ಜನ ನೋಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇರೋದಲ್ಲ, ನಾನು ಜನರಲ್ ಡಿಸ್ಕಷನ್ ಮಾಡ್ತಿರೋದು, ಹೇಗೆ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳೋದಕ್ಕೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅವನಿಗೆ ಫುಲ್ ಸಪೋರ್ಟ್ ಕೊಟ್ಟು ಅವನಿಂದ 100% ತೆಗೆಯುವಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅಪ್ರಿಷಿಯೇಟ್ ಮಾಡಬೇಕು ನಿಮ್ಮ ಈ ಕೆಲಸವನ್ನು. ಸೊ ಇಲ್ಲಿ ತನಕ ನೀವು ಎಷ್ಟು ಪ್ರಾಜೆಕ್ಟ್ಸ್ಗಳು ನಿಮ್ಮ ಲೀಡರ್ಶಿಪ್ಪಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ? ನನ್ನ ಲೀಡರ್ಶಿಪ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಲೀಡರ್ಶಿಪ್ ಸ್ಟಿಲ್ ನನ್ನ ತಂದೆಯವರು ಫಸ್ಟ್ ಅವರು. ಬಟ್ ನಾವು ಇಷ್ಟರ ತನಕ ಓವರ್ 30 ಇಯರ್ಸಲ್ಲಿ ನಾವು 25 ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಮಾಡಿದ್ದೇವೆ. ಈಗ ಇನ್ನು ನಾವು 12 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್, ಒಂದು 12 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್, 16 ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರ್, ಮುಂಬೈ, ಡೆಲ್ಲಿ ಇಲ್ಲಿಯೂ ನಮಗೆ ಪ್ರಾಜೆಕ್ಟ್ ಮಾಡಬೇಕಂತ ಒಂದು ಆಸೆ ಇದೆ ನಮಗೆ. ಸೇಮ್ ಟೈಮಲ್ಲಿ ಮಂಗಳೂರು ಇನ್ನೂ ಗ್ರೋ ಆಗಬೇಕು, ಇನ್ನೂ ಡೆವಲಪ್ ಆಗಬೇಕು, ಅದು ಒಂದು ಆಸೆ. ಈ ವರ್ಷ ನಾವು 10 ಮಿಲಿಯನ್ ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಟ್ ಮಾಡ್ತೇವೆ. 30 ಇಯರ್ಸಲ್ಲಿ ಮಾಡಿದ್ದು 10 ಮಿಲಿಯನ್ ಸ್ಕ್ವೇರ್ ಫೀಟ್ ನಾವು ಈ ವರ್ಷ ಒಂದು ವರ್ಷದಲ್ಲಿ ನಮಗೆ ಮಾಡಲಿಕ್ಕೆ ಬೇಕಂತ ಒಂದು ಆಸೆ ಇದೆ ನಮಗೆ. ಓಕೆ ಓಕೆ. ಇನ್ನು ಈಗ ನಾವು ಒಂದಷ್ಟು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡೋಣ. ಎಲ್ಲರೂ ಹೇಳ್ತಾರೆ ಒಂದು ಮಂಗಳೂರಿಗೆ ಒಂದು ಹೊಸ ಶೇಪ್ ಕೊಡ್ತಾ ಇದೆ ರೋಹನ್ ಕಾರ್ಪೊರೇಷನ್ ಅವ್ರದ್ದು ಹೊಸ ಒಂದು 3-4 ಪ್ರಾಜೆಕ್ಟ್ಸ್ಗಳು ಅಂತ. ಅದರಲ್ಲಿ ನಾನು ಹೇಳಬೇಕು ಅಂದರೆ ರೋಹನ್ ಸ್ಕ್ವೇರ್ ಇರ್ಬೋದು, ರೋಹನ್ ಸಿಟಿ, ರೋಹನ್ ಮರೀನಾ ಒನ್, ಇದು ಒಂದು ಹೇಳ್ತಿರೋದಷ್ಟೇ, ದೆರ್ ಆರ್ ಮೆನಿ, ಆಯಿತಾ. ಸೊ ಹೇಗೆ ಇದನ್ನು ಗೇಮ್ ಚೇಂಜಿಂಗ್ ಪ್ರಾಜೆಕ್ಟ್ಸ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತೀರಿ? ರೋಹನ್ ಸ್ಕ್ವೇರ್ ಮಂಗಳೂರಲ್ಲಿ ಮಿಕ್ಸ್ ಡೆವಲಪ್ಮೆಂಟ್ ಅಂದರೆ ಇದು ಒನ್ ಆಫ್ ದ ಪ್ರೈನಿಯರಿಂಗ್ ಪ್ರಾಜೆಕ್ಟ್ಸ್. ಫಸ್ಟ್ 4 ಫ್ಲೋರ್ಸ್ ನಾವು ಕಮರ್ಷಿಯಲ್ ಅನ್ನು ಕೊಟ್ಟು ಮತ್ತೆ ಮೇಲೆ 350 ಅಪಾರ್ಟ್ಮೆಂಟ್ಸ್ ಕೊಟ್ಟಿದ್ದೇವೆ. ಸೇಮ್ ಟೈಮ್ ಅದರಲ್ಲಿ ಒಂದು 5 ಸ್ಟಾರ್ ಹೋಟೆಲಿಗೂ ಪ್ರೊವಿಷನ್ ಮಾಡಿದ್ದೇವೆ ನಾವು. ಅದು 350 ಅಪಾರ್ಟ್ಮೆಂಟ್ಸ್ ನಾವು ಕೋವಿಡ್ ಟೈಮಲ್ಲಿ ಲಾಂಚ್ ಮಾಡಿದ್ದೇವೆ. ಕೋವಿಡ್ ಟೈಮಲ್ಲಿ ವಿದಿನ್ 10 days ವಿ ಸೋಲ್ಡ್ ಆಲ್ 350 ಅಪಾರ್ಟ್ಮೆಂಟ್ಸ್. ಅದಕ್ಕೆ ನಾನೀಗ ಹೇಳ್ತಾ ಇರೋದು, ಅದು ಕಸ್ಟಮರಿಗೆ ಕಾಲ್ ಮಾಡಿ ಎಲ್ಲ ವಿ ಸೋಲ್ಡ್ ದ ಅಪಾರ್ಟ್ಮೆಂಟ್ಸ್.
ಪಂಪ್ವೆಲ್ ಲೊಕೇಶನಿಗೆ ಅಲ್ಲಿ ಹೊಸ ಈಗ DC ಆಫೀಸ್ ಬಂದಿದೆ, ಹೊಸ ರೋಡ್ ಆಗಿದೆ, ಇನ್ನೂ ಡೆವಲಪ್ಮೆಂಟ್ಸ್ ಬರ್ತದೆ. ಸೇಮ್ ಟೈಮ್ ನಾವು ಇನ್ನೊಂದು ಎರಡು ಮೂರು ಪ್ರಾಜೆಕ್ಟ್ ಮಾಡ್ತೇವೆ ಆ ರೋಡಲ್ಲಿ. ಅದಕ್ಕೆ ಆ ಏರಿಯಾ ಇನ್ನೂ ಗ್ರೋ ಆಗ್ತದೆ. ಪಂಪ್ವೆಲ್ ಏರಿಯಾದಲ್ಲಿ ಇಂಥ ಪ್ರಾಜೆಕ್ಟ್ ಮಾಡೋದು ಫಸ್ಟ್. ಸೇಮ್ ಟೈಮಲ್ಲಿ ನೀವು ರೋನ್ ಸಿಟಿ ನೋಡಿದ್ರೆ ಸಿಮಿಲರ್ ಕಾನ್ಸೆಪ್ಟ್. ಆದರೆ ರೋನ್ ಸಿಟಿಯಲ್ಲಿ ಕಮರ್ಷಿಯಲ್ 600+ ಅಪಾರ್ಟ್ಮೆಂಟ್, ಸೇಮ್ ಟೈಮಲ್ಲಿ ಒಂದು 80,000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸು ಇಟ್ಟಿದ್ದೇವೆ. ಎಲ್ಲ ನಮ್ಮದು ರೆಸಿಡೆಂಟ್ಸ್ ಯಾರು ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಒಂದು ಕ್ಲಬ್ ಹೌಸ್. ಇದರಲ್ಲಿ ಒಂದು 80+ ಅಮ್ಯುನಿಟೀಸ್ ಇದೆ. ಮೂವಿ ಥಿಯೇಟರ್, ರೆಸ್ಟೋರೆಂಟ್, ಮಲ್ಟಿಪಲ್ ಡಿಫ್ರೆಂಟ್ ಸ್ಪೋರ್ಟ್ ಕೋರ್ಟ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲವನ್ನು ನಾವು ಕೊಟ್ಟಿದ್ದೇವೆ. ಬಿಜೆ ಏರಿಯಾಗೆ ಇದು ಬೈ ಫಾರ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಸ್. ಮಂಗಳೂರಲ್ಲೇ ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದು ಈ ಸ್ಕೇಲಲ್ಲಿ. ಅದು ನಿಯರ್ಲಿ 3 million+ ಸ್ಕ್ವೇರ್ ಫೀಟ್. ಈ ಸ್ಕೇಲಲ್ಲಿ ಪ್ರಾಜೆಕ್ಟ್ ಮಾಡೋದು ಯಾರು ಮಾಡಲಿಲ್ಲ ಇಷ್ಟರ ತನಕ ಮಂಗಳೂರಲ್ಲಿ. ನಮಗೆ ಅದು ಒಂದು ಆಸೆ ಇತ್ತು. ಇಟ್ ಇಸ್ ಓವರ್ 3 acre ಪ್ರಾಪರ್ಟಿ, ಅದರಲ್ಲಿ ಈ ಪ್ರಾಜೆಕ್ಟ್ ಮಾಡ್ತೇವೆ. ಸೇಮ್ ಟೈಮ್ ರೋಹನ್ ಮೆರಿನಾ 1 ನೋಡಿದ್ರೆ ಸಮುದ್ರದಿಂದ ಖಾಲಿ 100 meters ದೂರ ಅಷ್ಟೇ. ನೀವು ಬಿಲ್ಡಿಂಗ್ ಕೆಳಗೆ ಬರುವಾಗ ಸೀದಾ ನಿಮಗೆ ಬೀಚ್ ಬರ್ತದೆ. ಅದು 2 towers ಅಲ್ಲಿ ಸ್ಪ್ಲಿಟ್ ಮಾಡಿದ್ದೇವೆ. ಒಂದು 38 floors, ಒಂದು 47 floors. ಹೌದು, ಟೋಟಲ್ 433 ಅಪಾರ್ಟ್ಮೆಂಟ್ಸ್. ಮತ್ತೆ ಇದರಲ್ಲಿ ಯುನೀಕ್ ಅಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಸೀಗೆ ಫೇಸ್ ಆಗ್ತದೆ. ಹೌದು ಹೌದು. ನಿಮ್ಗೆ ಇದೆ ಅಂದ್ರೆ ಇಲ್ಲ, ನನ್ನ ಅಪಾರ್ಟ್ಮೆಂಟ್ ಹಿಂದ್ಗಡೆ ನಂಗೆ ಸಮುದ್ರ ವ್ಯೂ ಇಲ್ಲ, ನಂಗೆ ಕಾಡು ಮರ ಅದೆಲ್ಲ ವ್ಯೂ, ನಂಗೆ ಯಾಕೆ ಹೀಗೆ ಮಾಡಿದ್ದಾರೆ ಇಲ್ಲ, ಎಲ್ಲರಿಗೆ ಸಿ ಫೇಸಿಂಗ್. ಹೌದು. ಇದೆಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಸೋಲ್ಡ್ ಔಟ್ ಆಗ್ತಾ ಇದೆಯಾ? ಇಲ್ಲ, ರೋನ್ ಸ್ಕ್ವೇರ್ ರೆಸಿಡೆನ್ಷಿಯಲ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇನ್ನು ನಾವು ಯುನೀಕ್ ಕಮರ್ಷಿಯಲ್ ಸ್ಪೇಸಸ್ ಇದೆ, ಯುನೀಕ್ ಕಂಪನೀಸ್, ಯುನೀಕ್ IT ಕಂಪನೀಸ್, ಅದನ್ನೆಲ್ಲ ಫೆಸಿಲೇಟ್ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಲೊಕೇಶನ್. ಸೇಮ್ ಟೈಮಲ್ಲಿ ಅಲ್ಲಿ 5-star ಹೋಟೆಲ್ ಬರ್ತದೆ. ಇನ್ನು ರೋಹನ್ ಸಿಟಿ ಇನ್ನು 1-1.5 ವರ್ಷ ಅಲ್ಲಿ ಕಂಪ್ಲೀಟ್ ಆಗ್ತದೆ. ಅದು ಇನ್ನೊಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಆಗೇ ಬರ್ತದೆ. ಅಲ್ಲಿಯೂ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ರೋಹನ್ ಮೆರಿನಾ ನಾವು ಲಾಂಚ್ ಮಾಡಿದಷ್ಟೇ, ಲಾಸ್ಟ್ ಆಗಸ್ಟ್ ನಾವು ಲಾಂಚ್ ಮಾಡಿದಷ್ಟೇ. ನಮಗೆ ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದೆ ಅದರಲ್ಲಿ. ಸೇಮ್ ಟೈಮಲ್ಲಿ ಆ ಪ್ರಾಜೆಕ್ಟಿಗೆ ಈಗ ನಿಮಗೆ ನೀವು ಮಾಡಿದ ಇನ್ವೆಸ್ಟ್ಮೆಂಟಿಗೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರಿಗೆ ಒಳ್ಳೆ ರಿಟರ್ನ್ಸು ಸಿಗ್ತದೆ. ಓಕೆ ಫೈನ್. ಈಗ ಇನ್ನೊಂದು ಫನ್ ರೌಂಡ್ ಮಾಡೋಣ. ಏನಂದ್ರೆ ಉಲ್ಟಾ ಆನ್ಸರ್ ರೌಂಡ್ ಅಂತ. ನಾನು ಎಂತ ಹೇಳಿದ್ರು ಅದಕ್ಕೆ ಉಲ್ಟಾ ಉತ್ತರ ಕೊಡಬೇಕು, ಆಯ್ತಾ? ಇದು ಸ್ವಲ್ಪ ರ್ಯಾಪಿಡ್ ಫೈರ್ ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಉಲ್ಟಾ ಉತ್ತರ ಕೊಡೋದು ಕಷ್ಟ ಅಲ್ವಾ? ನಿಮ್ಗೀಗ 23 ವರ್ಷ, ನಿಮ್ ರಿಟೈರ್ಮೆಂಟ್ ಯಾವಾಗ? ನಾಳೆ. ಓಕೆ. ಶನಿವಾರ ಆಫೀಸಿಗೆ ಯಾಕೆ ಹೋಗ್ತೀರಾ? ಕೆಲಸ ಮಾಡ್ಲಿಕ್ಕೆ ಬೇಡ ಅಂತ. ಓಕೆ. ನಿಮ್ ಬಿಸ್ನೆಸ್ ಸೀಕ್ರೆಟ್ ಏನು? ನನ್ಗೆ ಯಾರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಓಕೆ. ಮುಂದಿನ 10 ವರ್ಷಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನು ಮಾಡ್ಲಿಕ್ಕೆ ಬೇಡ ಅಂತ. ಏನು ಬೇಡ. ಓಕೆ. ಫೋನಲ್ಲಿ ಹೆಚ್ಚು ಯಾರಿಂದ ಕಾಲ್ ಬರ್ತದೆ? ಉಲ್ಟಾ ಹೇಳ್ಬೇಕು, ಅಮ್ಮನಿಂದ ಕಾಲ್ ಮಾಡ್ತಾರೆ. ಓಕೆ. ಅಕೌಂಟಲ್ಲಿ ಎಷ್ಟು ದುಡ್ಡಿದೆ? 10 ಕೋಟಿ ಇದೆ. 10 ಕೋಟಿ ಇದೆಯಾ? ಅದು ಉಲ್ಟಾ ಅಲ್ಲ, ಹೇಳ್ಬೇಕು ನೀವು. ಉಲ್ಟಾ? ಓ ಹಾಗೇನಾ? ಹಾಗಾದ್ರೆ 10 ರೂಪಾಯಿ ಇದೆ. 10 ರೂಪಾಯಿ. ಓಕೆ. ನೀವು ಯಾವ ಕಂಪ್ನಿ ಡೈರೆಕ್ಟ್ರು? ಕಾರ್ಪೊರೇಷನ್ ಗೋವಾ. ಓಕೆ. ಆಕಾಶದ ಬಣ್ಣ ಎಂತ? ಪರ್ಪಲ್. ಓಕೆ. ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಎಂತ? ಸುಳ್ಳು ಹೇಳ್ಬೇಕು, ಉಲ್ಟಾ ಹೇಳ್ಬೇಕು. ಇದು ನಾನು ರಿಸ್ಕ್ ತಗೊಳ್ಳಲ್ಲ, ನನಗೆ ಬೇಡ ಏನಿಲ್ಲ. ಹೇಳ್ಬೇಕು. ಗರ್ಲ್ ಫ್ರೆಂಡ್ ಹೆಸರು? ಇಲ್ಲ, ನಾನು ಏನಂದೆ ಇರ್ತಾರೆ. XYZ. ಶಿಲ್ಪಾ ಶೆಟ್ಟಿ. ಆಯ್ತಲ್ಲ, ನಾನು ಏನಂತ ಹೇಳಿ. ಶಿಲ್ಪಾ ಶೆಟ್ಟಿ. ಓಕೆ ಫೈನ್. ಇಷ್ಟ ಆಯ್ತಾ? ಜಾಸ್ತಿ ನಾನು ನಿಮಗೆ ಕಿರಿಕಿರಿ ಮಾಡೋದಿಲ್ಲ. ಓಕೆ. ಇನ್ನೊಂದು 2-3 ಕ್ವಶನ್ ಕೇಳ್ಕೊಂಡು ನಾವು ಇವತ್ತಿನ ಸೆಷನ್ ಅನ್ನ ನಾವು ಕಂಪ್ಲೀಟ್ ಮಾಡೋಣ. ಸೊ ಬಿಸ್ನೆಸ್ ಅಂತ ಹೇಳಿದ್ರೆ ಏನು ಸಾಲ್ವಿಂಗ್ ರಿಯಲ್ ಪ್ರಾಬ್ಲಮ್ಸ್ ಅಂತ ಅನ್ಸುತ್ತಾ ನಿಮಗೆ? ಹೌದು. ಎನಿ ಬಿಸ್ನೆಸ್ ನೀವು ರಿಯಲ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ನೋಡಿ. ಮಲ್ಟಿಪಲ್ ಡಿಫ್ರೆಂಟ್ ಬಿಸ್ನೆಸ್ ಮೋಡ್ಸ್ ಇರ್ತದೆ. ಏನು ಬಿಸ್ನೆಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಅದರಲ್ಲಿ ಒಂದು ಯುನೀಕ್ ಬೇರೆ ಫೀಚರ್ ಇಂಟ್ರೊಡ್ಯೂಸ್ ಮಾಡಿಸಿ, ಇಲ್ಲದೆ ಯಾವುದು ಒಂದು ಪ್ರಾಬ್ಲಮ್ ಕಮ್ಯುನಿಟಿ ಎಲ್ಲರಿಗೆ ಒಂದು ಫಿಕ್ಸ್ ಮಾಡಬೇಕು, ಸೊಲ್ಯೂಷನ್ ಇಲ್ಲ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡೋದು. ಇಂಥ ಮಲ್ಟಿಪಲ್ ಬೇರೆ ಬಿಸ್ನೆಸ್ ಮಾಡೆಲ್ಸ್ ಇರ್ತದೆ. ಅದರಲ್ಲಿ ಯಾವುದು ಒಂದು ದೊಡ್ಡದು ಪ್ರಾಬ್ಲಮ್ ನಮಗೆ ಫಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಹೇಗೆ ನಾವು ಮಾನಿಟೈಸ್ ಮಾಡ್ತೇವೆ, ಅದು ಗ್ರೇಟ್. ಈಗ ರಿಯಲ್ ಎಸ್ಟೇಟಲ್ಲಿ ನಾವು 30 years ಮುಂಚೆ
ಸ್ಟ್ರಕ್ಚರ್ ಆಗಿ ಇರಲಿಲ್ಲ, ಮಂಗಳೂರು ಒಳಗೆ ಸ್ಟ್ರಕ್ಚರ್ ಆಗಿ ಇರಲಿಲ್ಲ. ನಮಗೆ ಅದು ಒಂದು ಆಸೆ ಇತ್ತು, ಅದು ನನ್ನ ತಂದೆಯವ್ರಿಗೆ ಒಂದು ಆಸೆ ಇತ್ತು, ಅವರಿಗೆ ಅದು ಬಿಸ್ನೆಸ್ ಒಂದು ಸ್ಟ್ರಕ್ಚರ್ ಆಗಿ ಮಾಡಬೇಕಂತೆ. ರಿಯಲ್ ಎಸ್ಟೇಟ್ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಅನ್ನು ಕೊಟ್ಟು ಮಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ನಮ್ಮದು ಸಣ್ಣ ರೀತಿಯಲ್ಲಿ ನಮ್ಮದು ಒಂದು ಸೊಲ್ಯೂಷನ್. ಓಕೆ ಓಕೆ. ಈಗ ನಾವು ಫಾರಿನ್ ಕಂಟ್ರಿಗೆಲ್ಲ ಹೋದಾಗ, ಎಕ್ಸಾಂಪಲ್ ದುಬೈಗೆಲ್ಲ ಹೋದಾಗ ಬಿಲ್ಡಿಂಗನ್ನು ನೋಡಿ ಒಳಗಡೆ ಬಿಟ್ಬಿಡಿ, ಹೊರಗಡೆ ನೋಡಿ ಎಂತ ಕಟ್ಟಿದ್ದಾರೆ, ವಾವ್ ಅಂತ ಫೀಲ್ ಬರುತ್ತೆ ನಮಗೆ ಅಲ್ವಾ? ಸೊ ಆ ವಾವ್ ಫೀಲ್ ನಮ್ಮಲ್ಲೂ ಬರ್ತಾ ಇದೆ. ಈಗ ನಿಮ್ಮ ರೋಹನ್ ಕಾರ್ಪೊರೇಷನ್ ಬಿಲ್ಡಿಂಗ್ ನಾವು ನೋಡ್ತಾ ಇದ್ದೇವೆ. ನಿಮಗೂ ಆ ಥರ ವಿಷನ್ ಇದೆಯಾ, ನಮ್ಮ ಬಿಲ್ಡಿಂಗ್ ಈ ಥರ ಬರಬೇಕು ಅಂತ, ಎಲ್ಲರೂ ನಮ್ಮ ಕಡೆ ನೋಡಬೇಕು ಅಂತ, ಆ ಥರ ಪ್ರಾಜೆಕ್ಟ್ಸ್ಗಳು ನಿಮ್ಮ ತಲೆಯಲ್ಲಿ? ಯಾಕಂದರೆ ನಿಮಗಿನ್ನು ಯೂತ್ ಅಲ್ಲ, ನಿಮಗೆ ನೀವು ಜಾಸ್ತಿ ಜಗತ್ತು ನೋಡ್ತಾ ಇದ್ದೀರಿ, ಈ ಥರ ಹೊಸ ಹೊಸ ಟೆಕ್ನಾಲಜಿನ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ವಿಷನ್ ಏನಿದೆ ಇದನ್ನು ಮತ್ತೆ ಅಪ್ಗ್ರೇಡ್ ಮಾಡೋದಕ್ಕೆ? ಹೌದು, ಇಲ್ಲ ನಮಗೆ ಅದೊಂದು ಆಸೆ ಇದೆ. ಮಂಗಳೂರಲ್ಲಿ ಈಗ ಮಂಗಳೂರು ಸಿಟಿ ಒಳಗೆ ನಿಮಗೆ ಲ್ಯಾಂಡ್ ಪಾರ್ಸಲ್ ಅಷ್ಟು ಸಿಗಲ್ಲ, ಅದಕ್ಕೆ ನೀವು ಬಿಲ್ಡಿಂಗ್ ಮೇಲಕ್ಕೇನೆ ಕೊಂಡೋಗ್ಬೇಕು ನೀವು. ನಮಗೆ ಅದು ಎಲಿವೇಶನ್ ಒಳ್ಳೇದು ಕೊಟ್ಟು, ಅದಕ್ಕೆ ಎಲ್ಲ ಫೀಚರ್ಸ್ ಕೊಟ್ಟು, ಗುಡ್ ವೆಂಟಿಲೇಷನ್, ಗುಡ್ ಫೆಸಿಲಿಟೀಸ್ ಮತ್ತು ಗುಡ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ಅದೇ ಎಲ್ಲವನ್ನು ಕೊಡೋದು ನಮಗೆ ಒಂದು ಆಸೆ ಇದೆ. ಅದಕ್ಕೆ ನಮ್ದು ಈಗ ರೋಲ್ ಮೇರಿನ ನೋಡಿದರೆ ಅಲ್ಲಿ ನಾವು ಬೇರೆ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ನಾವು ಮೈ1 ಟೆಕ್ನಾಲಜಿ ಯೂಸ್ ಮಾಡ್ತೇವೆ ಅದಕ್ಕೆ. ಅದರಲ್ಲಿ ನಿಮಗೆ ವೇಸ್ಟೇಜ್ ಒಂದು 25 to 30% ಕಡಿಮೆ ಆಗ್ತದೆ. ಸ್ಟೀಲಿಗೆ ಎಪಾಕ್ಸಿ ಕೋಟಿಂಗ್ ಮಾಡಿ ಹಾಕ್ತೇವೆ, ಆವಾಗ ನಿಮಗೆ ರಸ್ಟ್ ಆಗಲ್ಲ ಸಾಲ್ಟ್ ವಾಟರಿಗೆ. ಮತ್ತೆ ಸೇಮ್ ಟೈಮಲ್ಲಿ SS308 ಸಿಮೆಂಟ್ ಯೂಸ್ ಮಾಡ್ತೇವೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, ಒಳ್ಳೆ STP ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೇವೆ, ಪಾರ್ಕಿಂಗ್ ಸಫಿಷಿಯೆಂಟ್ ಆಗಿ ಕೊಟ್ಟಿದ್ದೇವೆ. ಇದು ಎಲ್ಲ ಫೀಚರ್ಸ್ ಅನ್ನು ನಾವು ಯೋಚಿಸಿ ಮಾಡಿದ್ದೇವೆ. ನಿಮ್ಮ ಅಪಾರ್ಟ್ಮೆಂಟಿಗೆ ಅದು ಸಾಲ್ಟ್ ವಾಟರಿಂದ ಏನ ಇಫೆಕ್ಟ್ ಆಗದೆ ಒಂದು ನಾವು ಮಾಡಿದ್ದೇವೆ. ಓಕೆ ಓಕೆ, ಅಷ್ಟು ತುಂಬ ಮುಂದಾಲೋಚನೆ ಮಾಡಿ ವೆಲ್ ಪ್ಲ್ಯಾನ್ಡ್ ಪ್ರಾಜೆಕ್ಟ್ ಅಲ್ವಾ? ಈಗ ಶಾರುಖ್ ಖಾನ್, ಇದು ವಿಚಾರ ನಾವು ಮಾತಾಡಲೇಬೇಕು. ಶಾರುಖ್ ಖಾನ್ ರೋಹನ್ ಕಾರ್ಪೊರೇಷನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸಣ್ಣ ಮಾತು ಅಲ್ವೇ ಅಲ್ಲ, ನಮ್ಮ ಮಂಗಳೂರು ಅಂತ ಊರಿಗೆ ಒಬ್ಬರು ಅಷ್ಟು ಬಾಲಿವುಡ್ ಸೆಲೆಬ್ರಿಟಿ ನಮ್ಮದೇ ಊರಿದ್ದು ಬ್ರ್ಯಾಂಡಿಗೆ ಅಂಬಾಸಿಡರ್ ಆಗೋದು ಅಂತ ಹೇಳಿದ್ರೆ ಸಣ್ಣ ವಿಷಯನ. ಅವರನ್ನು ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ದು ನೀವು, ಅದೆಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಸೊ ಅವ್ರ ಜೊತೆ ಬಿಸ್ನೆಸ್ ಮೀಟ್ ಆಗಿರ್ಬೋದು, ಅವರನ್ನು ಈ ಥರ ಇದೆ ನಮ್ಮ ಪ್ರಾಜೆಕ್ಟ್ಸ್ ಅಂತ ಅವ್ರ ಜೊತೆ ಡಿಸ್ಕಷನ್ ಆಗಿರ್ಬೋದು, ಎಷ್ಟು ಮೀಟಿಂಗ್ ಕೂತಿದ್ದೀರಿ, ಏನು ಹೇಳಿದ್ದೀರಿ? ಯಾಕಂದರೆ ರೋಹನ್ ಸರ್ ಒಮ್ಮೆ ಹೇಳಿದರು, ಏನು ಅಂಬಾಸಿಡರ್ ಅಂತ ಅನೌನ್ಸ್ ಮಾಡೋ ದಿವಸ ಅವ್ರು ಹೇಳಿದರು, ನನ್ನ ಲೈಫು ಶಾರುಖ್ ಖಾನ್ ಗ್ರೋತ್ ಆಗಿರೋ ಲೈಫ್ ಎರಡು ಮ್ಯಾಚ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಅವರನ್ನು ಅಂಬಾಸಿಡರ್ ಆಗಿ ಮಾಡಿದ್ದೇವೆ ಅಂತ. ಸೊ ಅದನ್ನ ಪ್ರೋಸೆಸ್ ಮಾಡಿದವರು ನೀವು, ನಿಮಗೆ ಗೊತ್ತು ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಏನೆಲ್ಲ ಸಮಸ್ಯೆಗಳು ಬಂದಿತ್ತು, ಎಷ್ಟು ಮೀಟಿಂಗ್ ಕೂತಿದ್ದೀರಿ, ಹೇಗಿತ್ತು ಅವ್ರ ಜೊತೆ ಅನುಭವ? ಇಲ್ಲ, ಅವರ ಹೊತ್ತಿಗೆ ಅವರು ಒಳ್ಳೆಯಾಗಿ ಮಾಡ್ತಾ ಇರ್ತಾರೆ, ತುಂಬ ಹಂಬಲ್ ಆಗಿದ್ದಾರೆ ಅವರು. ಅಂದರೆ ಅವರ ಒಂದು ವ್ಯಾಲ್ಯೂಸ್ ಮೇಂಟೈನ್ ಮಾಡಿಕೊಂಡಿದ್ದಾರೆ. ಅವ್ರ ಹತ್ರ ಒಂದು ಮಾತಾಡುವಾಗ ನಿಮಗೆ ನಿಮ್ಗೆ ಒಂದು ಫೀಲ್ ಬರ್ತದೆ, ಅವ್ರ ಹತ್ರ ನಿಮ್ಗೆ ಇನ್ನೂ ಮಾತಾಡಬೇಕು, ಅವ್ರ ಹತ್ರ ಬಿಸ್ನೆಸ್ ಹಾಕಿಕೊಂಡು ಒಳ್ಳೇದಿದೆ ಅಂದರೆ ಅವರು ಸಹ ನಿಮಗೆ ಸರ್ವಿಸ್ ಕೊಡಬೇಕಂದ್ರೆ ಅವರಿಗೆ ಸಹ ಒಂದು ಆಸೆ ಇದೆ. ಆ ಸರ್ವಿಸ್ ಓರಿಯೆಂಟೆಡ್ ಮತ್ತು ನಿಮ್ದು ಏನು ಸ್ಪೆಷಾಲಿಟಿ ಇದೆ ಅದನ್ನು ನೀವು ಕರೆಕ್ಟ್ ಒಳ್ಳೆಯದಾಗಿ ಜನರಿಗೆ ಕೊಟ್ಟಿದ್ರೆ ಯಾರು ಬರ್ತಾರೆ. ಓಕೆ ಓಕೆ, ಅವ್ರ ಜೊತೆ ಸೆಲ್ಫಿ ತೆಗೆದಿದ್ದೀರಾ ಫಸ್ಟ್ ಮೀಟಲ್ಲಿ? ಇಲ್ಲ, ನಾನು ಅವರಿಗೆ ಸಿಗಲಿಲ್ಲ ಇನ್ನು. ನಾನು ಖಾಲಿ ಅವರಿಗೆ ನೋಡಿದ್ದೇನೆ ಅಷ್ಟೇ, ಅವರಿಗೆ ಸಿಗುವ ದಿನ ನಾನು ಊರಲ್ಲಿ ಇರಲಿಲ್ಲ. ಓಕೆ ಓಕೆ, ಬಟ್ ಅವ್ರ ಜೊತೆ ಎಲ್ಲ ಫೋಟೋ ತೆಗಿಬೇಕು ಅಂತ ನೀವೇನಾದ್ರು ಫ್ಯಾನ್ ಇದ್ದೀರಾ ಶಾರುಖ್ ಖಾನ್? ಡೆಫಿನೆಟ್ಲಿ, ಯಾರು ಇಲ್ಲ. ಹೌದಾ? ಓಕೆ. ಸೊ ಅವ್ರ ಜೊತೆ ಸೆಲ್ಫಿ ತೆಗಿಬೇಕು, ಡಿನ್ನರ್ ಮಾಡಬೇಕು, ಅವಕಾಶ ಸಿಕ್ಕಾಗ ನೀವು ಅಫ್ಕೋರ್ಸ್ ಮಾಡ್ತೀರಾ? ಯಾವಾಗ ಬರ್ತಾರೆ ನಮ್ಮ ಮಂಗಳೂರಿಗೆ, ಯಾವಾಗ ಕರ್ಕೊಂಡ್ಬರ್ತೀರಿ? ಸೂನ್ ಬರ್ತಾರೆ ಅವರು, ಡೆಫಿನೆಟ್ಲಿ ಬೇಗಕ್ಕೆ ಅವರು ಮಂಗಳೂರಿಗೆ ಬರ್ತಾರೆ. ಓಕೆ ಓಕೆ, ಒಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಈಗ ನಿಮ್ಮನ್ನು ನೋಡಬೇಕಾದ್ರೆ ಎಲ್ರಿಗೂ ಅನಿಸುತ್ತೆ, ಬೆಳೆದ್ರೆ ಅಷ್ಟು ಎತ್ತರಕ್ಕೆ ಬೆಳಿಬೇಕು, ದುಡ್ಡು ಮಾಡಿದ್ರೆ ಅಷ್ಟು ದುಡ್ಡು ಮಾಡಬೇಕು ಅಂತ. ನಮಗೆ ದುಡ್ಡು ಮಾಡಬೇಕು ಅನ್ನೋ ಪ್ರೋಸೆಸ್ ಅಷ್ಟೇ ತಲೆಯಲ್ಲಿರುತ್ತೆ, ಬಟ್ ಅದು ಕಷ್ಟ ಏನಿದೆ ಅದು ನಮಗೆ ಗೊತ್ತಿಲ್ಲ. ಪ್ಲಸ್ ನಿಮ್ಮದು ಏಜ್ ಏನಿದೆ ತುಂಬ ಸಣ್ಣ ಏಜ್, ಒಂದು ಮೆಚ್ಯೂರಿಟಿ ಇರೋದಿಲ್ಲ. ಇನ್ಫ್ಯಾಕ್ಟ್ ನಾನು 23 ಏಜಲ್ಲಿ ಸುಮ್ಮನೆ ಹಾರಾಡ್ತಾ ಇದ್ದೆ, ನಾಳೆ ಏನು ಮಾಡಬೇಕು, ಏನು ಕತೆ ಎಂಥದ್ದು ಗೊತ್ತಿಲ್ಲ. ಬಟ್ ನಿಮಗೆ ತುಂಬ ವಿಷನ್ ಇದೆ ಅಲ್ವಾ ಇಷ್ಟು ಚಿಕ್ಕ ಏಜಲ್ಲಿ. ಸೊ ಅದೆಲ್ಲ ಹೇಗೆ ಸಾಧ್ಯ ಆಯಿತು? ಮೆಚ್ಯೂರಿಟಿ ಪ್ಲಸ್ ಈ ಪ್ರಾಜೆಕ್ಟ್ಸನ್ನು ಮತ್ತೆ ಅಪ್ಗ್ರೇಡ್ ಮಾಡೋದಕ್ಕೆ ಒಂದಷ್ಟು ವಿಷನ್ಸ್ಗಳು ಅಡಾಪ್ಟ್ ಮಾಡ್ಕೊಂಡು ಹೆಂಗೆ ನೀವು ಇಟ್ಕೊಂಡು ಹೋಗ್ತಾ ಇದ್ದೀರಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಓವರ್ ನೈಟಲ್ಲಿ ಯಾರು ಶ್ರೀಮಂತರಾಗೋದಿಲ್ಲ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಬೇಕೇ ಬೇಕು. ಏನು ಮಾಡಬೇಕು? ಇದಕ್ಕೆ ಎಲ್ಲ ತುಂಬ ಪ್ರಿನ್ಸಿಪಲ್ ಇದೆ, ತುಂಬ ರೂಲ್ಸ್ ಇದೆ, ತುಂಬ ಅಂದರೆ ನೀವು ಯೋಚಿಸಬೇಕು. ಫಸ್ಟ್ ನೀವು ಯೋಚಿಸಬೇಕು ನಿಮಗೆ ಜೀವನದಲ್ಲಿ ಏನು ಬೇಕು, ನಿಮಗೆ ಏನು ಆಗಲಿಕ್ಕೆ ಬೇಕು, ನಿಮ್ದೇನು ಡ್ರೀಮ್ ಇದೆ, ನಿಮ್ದೇನು ವಿಷನ್ ಇದೆ, ನೀವು ಎಂಥದಲ್ಲಿ ಒಳ್ಳೇದಿದ್ದೀರಾ, ಮತ್ತು ಏನು ನೀವು ಡೆವಲಪ್ ಮಾಡಬೇಕು. ನಾನು ಮೆಚೂರ್ ಇದ್ದೇನೆ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕ್ರೆಡಿಟ್ ಕೊಡೋದು ನನ್ನ ತಂದೆ, ನನ್ನ ತಾಯಿಗೆ ಮತ್ತು ದೇವರಿಗೆ. ಯಾಕೆಂದರೆ ನಾನು ಈ ಸ್ಟೇಜಿಗೆ ಬರಬೇಕಾದ್ರೆ ಅವರಿಗೇನೆ ಕ್ರೆಡಿಟ್, ಎಲ್ಲ ಕ್ರೆಡಿಟ್ ಅವರಿಗೇನೆ. ನಾನೀಗ ಬಿಸ್ನೆಸ್ ಮಾಡುವಾಗಲೂ ನಾನು ಇದು ಹೇಳಿದಿಲ್ಲ, ಹಣ ಇಸ್ ಮೇನ್, ಹಣ ಇಸ್ ಅನ್ ಎಲಿಮೆಂಟ್, ಬಟ್ ಫಸ್ಟ್ ಇಸ್ ಸರ್ವಿಸ್, ಯುವರ್ ಪ್ರಾಡಕ್ಟ್ ಆ್ಯಂಡ್ ಯುವರ್ ಹಾರ್ಡ್ ವರ್ಕ್.
ಇದು ಈ ಮೂರು ತುಂಬಾ ತುಂಬಾ ಇಂಪಾರ್ಟೆಂಟ್. ಹಣ ನಿಮ್ಗೆ ಬರ್ತದೆ, ಒಂದಾದ್ರೂ ಒಂದು ದಿನ ಬರ್ತದೆ. ನಾನು ಹೇಳೋದಿಲ್ಲ ನನಗೆ ಈ ಚಿಕ್ಕ ವಯಸ್ಸಿನಲ್ಲಿ ನನಗೆ ಹಣ ಬರ್ತಿದೆ, ಮೇ ಬಿ ನನಗೆ ಒಮ್ಮೆ ಹಣ ಇರುವುದಿಲ್ಲ. ನಮಗೆ ಬಿಸ್ನೆಸ್ ಮಾಡುವಾಗ ನಿಮ್ಗೆ ಆ ಟೈಮಲ್ಲಿ ಹೈಯೆಸ್ಟ್ ನಿಮ್ಗೆ ಗೊತ್ತಾಗಿದೆ ಹಣ ವ್ಯಾಲ್ಯೂ ಎಷ್ಟಂತೆ. ಯಾಕಂದ್ರೆ ನೀವು ಎಲ್ಲರಿಗೆ ಪೇಮೆಂಟ್ ಕೊಡ್ಬೇಕು, ಎಲ್ಲರ ಹತ್ರ ನೀವು ಮಾತಾಡ್ಬೇಕು, ಹೇಗಾದ್ರೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕು, ಪ್ರಾಜೆಕ್ಟ್ ಎಲ್ಲ ಮಾಡಬೇಕು. ಮತ್ತೆ ಸೇಮ್ ಟೈಮ್ ಇನ್ನೊಂದು ಕಂಪನಿ ಇದೆ ನನ್ನ ಹತ್ರ, ಎಲ್ಲ ಪೇಮೆಂಟ್ಸ್ ಎಲ್ಲ ಹೇಗೆ ಮಾಡೋದು ನೀವು ತುಂಬಾ ಕಲಿತೀರ. ಅದರಲ್ಲಿ ಫಂಡ್ ಹೇಗೆ ಅರೇಂಜ್ ಮಾಡೋದು, ಹೇಗೆ ಫಿನಾನ್ಸ್ ಮಾಡೋದು ತುಂಬಾ ಕಲಿತೀರ. ಅದಕ್ಕೆ ಹಣ is an element but not the biggest element. End of the day ನೀವು ಮಾಡಿದ್ರೆ ನಿಮಗೆ ಖುಷಿ ಇಲ್ಲದಿದ್ದರೆ ಅದು ಮಾಡಿ ಏನು ಪ್ರಯೋಜನ? ಮೋಸ್ಟ್ ಬೋರಿಂಗ್ ಬಿಸ್ನೆಸ್ನಲ್ಲಿ ನಿಮಗೆ ಹಣ ಆಗ್ತದೆ, ಬಟ್ ಆ ಬೋರಿಂಗ್ ಬಿಸ್ನೆಸ್ ಬಗ್ಗೆಯೂ ನಿಮಗೆ ಪ್ಯಾಷನೇಟ್ ಆಗಿ ಇರಬೇಕು. ಹೌದು, ರಿಯಲ್ ಎಸ್ಟೇಟ್ ಈಗ ನಾವು ನೋಡ್ತಾ ಇದ್ದೇವೆ, ಹೊಸ ಜನ್ರೇಷನಲ್ಲಿ ರಿಯಲ್ ಎಸ್ಟೇಟ್ ಅವರಿಗೆ ಹೇಳುವಾಗಲೇ ಅದು ಏನು ಯಾಕೆ ಬೇಕಾ, ನೀವು ಒಂದ್ಸಲ ಮಾರ್ಕೆಟಿಗೆ ಬನ್ನಿ. ನಮ್ಮ ಬೇರೆ ಬೇರೆ ಸೆಕ್ಟರ್ ಇದೆ, ಬೇರೆ ಬೇರೆ ನಮ್ಮ ಹತ್ರ ಸರ್ವಿಸಸ್ ನಾವು ಮಾಡ್ತೇವೆ. ಫ್ರಮ್ ಆಲ್ ದ ವೇ ಫ್ರಮ್ ಮಾರ್ಕೆಟಿಂಗ್, PR, ಡಿಜಿಟಲ್ ಗ್ರಾಫಿಕ್ಸ್ ಟಿಲ್ ಲೇಬರ್, ಸ್ಕಿಲ್ ಮೇಸನರಿ, ಎಲ್ಲ ಫೀಲ್ಡ್ ಕವರ್ ಆಗ್ತದೆ. ಫಿನಾನ್ಸ್ ಕವರ್ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಕವರ್ ಆಗ್ತದೆ, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, IT, ಸೇಲ್ಸ್, ಮಾರ್ಕೆಟಿಂಗ್, ಎಲ್ಲ ಫೀಲ್ಡ್ಸ್ ಕವರ್ ಆಗ್ತದೆ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಎಲ್ಲ ಬಿಸ್ನೆಸಸ್ಸಿಗೆ ಇನ್ಫ್ರಾಸ್ಟ್ರಕ್ಚರ್ ಈಸ್ ಮೇನ್. ಅದಕ್ಕೆ ಎಲ್ಲ ಬರೋದು ನಮ್ಮ ಹತ್ರ, ಯಾರು ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿದ್ದೇವೆ. ಆಲ್ ದ ವೇ ಫ್ರಮ್ ಬ್ರೋಕರ್ ಲೆವೆಲ್ ಟಿಲ್ ಡೆವಲಪರ್ ಲೆವೆಲ್ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಗೆ ಮುಂದುವರಿಸಬೇಕು ಅದು ನಾವು ಕಲಿಬೇಕು ಫಸ್ಟಿಗೆ. ಅದಕ್ಕೆ ನಾನು ಈಗ ಹೇಳೋದು ಎಲ್ಲ ಯೂತಿಗೆ ನಾನು ಹೇಳೋದು ಇದೆ, ರಿಯಲ್ ಎಸ್ಟೇಟ್ಗೆ ಬನ್ನಿ, ನಮ್ಮ ಇಂಡಸ್ಟ್ರಿ ನೋಡಿ, ನಮ್ಮ ಇಂಡಸ್ಟ್ರಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಇಂಟರ್ನ್ಶಿಪ್ ಮಾಡ್ತಿರೋದು ಇಂಟರ್ನ್ಶಿಪ್ ಮಾಡಿ, ಬಟ್ ರಿಯಲ್ ಎಸ್ಟೇಟನ್ನು ಸ್ಟ್ರೈಕ್ ಆಫ್ ಮಾಡಬೇಡಿ. ಈ ಇಂಡಸ್ಟ್ರಿ ನಮಗೆ ಆಗೋದಿಲ್ಲ ಅಂತೆ. ಇಟ್ ಇಸ್ ಹೆಡೇಕ್ ಇರ್ತದೆ, ಕಂಪ್ಲೈನ್ಸ್ ಇರ್ತದೆ, ಡಿಫಿಕಲ್ಟೀಸ್ ಇರ್ತದೆ, ಬಟ್ ಇಟ್ ಇಸ್ ಅ ಗುಡ್ ಇಂಡಸ್ಟ್ರಿ ಟು ಬಿ ಇನ್. ಓಕೆ, ಸೊ ನೆಕ್ಸ್ಟ್ 10 years ಅಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ, ಪ್ಲಸ್ ಮಂಗಳೂರನ್ನ ಎಲ್ಲಿ ನೋಡೋಕೆ ಇಷ್ಟಪಡ್ತೀರಿ? ನೆಕ್ಸ್ಟ್ 10 years ಅಲ್ಲಿ ಮಂಗಳೂರು Tier 1 ಸಿಟಿ ಆಗಬೇಕು. ಮಂಗಳೂರು ಖಾಲಿ ಬ್ಯಾಂಗ್ಳೂರ್, ಹೈದರಾಬಾದ್ಗೆ ಒಂದು ಆನ್ಸರ್ ಅಲ್ಲ, ಒಂದು ಅವರ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಅಲ್ಲ. ಮಂಗಳೂರು ನಮ್ಮಷ್ಟಕ್ಕೇನೆ ಒಂದು ಬೇರೆ ಸಿಟಿ ಆಗಬೇಕು. ನಾವು ಒಂದು Tier 1 ಸಿಟಿ ಆಗಬೇಕು. ಅದು ನನಗೆ ಒಂದು ಆಸೆ. ನಮಗೆ ತುಂಬ ಇದು ಏನು ಹೇಳ್ತಾರೆ ಅದಕ್ಕೆ, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ, ಹಾಸ್ಪಿಟಾಲಿಟಿ ಫೀಲ್ಡ್, ಟೂರಿಸಮ್, ಮೆಡಿಕಲ್, IT, ಮ್ಯಾನುಫ್ಯಾಕ್ಚರಿಂಗ್, ಈ ಎಲ್ಲ ಇಂಡಸ್ಟ್ರೀಸ್ ನಮ್ಮ ಊರಿಗೆ ಬರಬೇಕು. ಸೇಮ್ ಟೈಮಲ್ಲಿ ಮಂಗಳೂರು ಇನ್ನೂ ಗ್ರೋ ಆಗಬೇಕು. ನಮ್ಮ ಗವರ್ಮೆಂಟ್ ಅವರು ಇನ್ನೂ ನಮಗೆ ಸಪೋರ್ಟ್ ಮಾಡಿಸಿ ಮಂಗಳೂರು ಇನ್ನೂ ಗ್ರೋ ಆಗ್ತದೆ ಡೆಫಿನೆಟ್ಲಿ. ಸೇಮ್ ಟೈಮ್ ರೋನ್ ಕಾರ್ಪೊರೇಷನಿಗೆ ನಾವು ಇನ್ನು 10 ವರ್ಷದಲ್ಲಿ ಇನ್ನೂ ಬೇರೆ ಸಿಟೀಸಲ್ಲಿಯೂ ಪ್ರಾಜೆಕ್ಟ್ ಮಾಡಬೇಕು, ಮಂಗಳೂರನ್ನು ಲೈಮ್ಲೈಟಿಗೆ ತರಬೇಕು. ಮತ್ತು ಇನ್ನೂ ಜನರಿಗೆ ನಾವು ಹೌಸಿಂಗ್ ಎಫೋರ್ಡಬಿಲಿಟಿ ಮಾಡಿಸ್ಬೇಕು. ಯಾರಿಗೆ ಲಕ್ಸುರಿ ಸೆಗ್ಮೆಂಟಲ್ಲಿ ಅವರಿಗೆ ಅವರ ಹಣಕ್ಕೆ ಗುಡ್ ಕ್ವಾಲಿಟಿ ಕೊಡಬೇಕು. ಆಫೀಸ್ ಸ್ಪೇಸಸ್ಗೆ ಇನ್ನೂ ಬೆಟರ್ ಆಫೀಸ್ ಸ್ಪೇಸ್, ಇನ್ನೂ ಯೂನಿಕ್, ಸೊ ದ್ಯಾಟ್ ಮೇಜರ್ ಗ್ಲೋಬಲ್ ಕಂಪನೀಸ್ ಮಂಗಳೂರಿಗೆ ಡೈರೆಕ್ಟ್ ಬಂದು ಅವರಿಗೆ ಪ್ಲಗ್ ಆ್ಯಂಡ್ ಪ್ಲೇ ಮಾಡಲಿಕ್ಕೆ ಆಗ್ತದೆ. ದೇ ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ಬಿಸ್ನೆಸ್. ಅವರಿಗೆ ನಾನು ಆಫೀಸ್ ಸ್ಪೇಸ್ ಇನ್ನೂ ನೋಡಬೇಕಂತ ಇಲ್ಲ, ದೇ ಕ್ಯಾನ್ ಕಮ್ ಆ್ಯಂಡ್ ಡೈರೆಕ್ಟ್ಲಿ ಸ್ಟಾರ್ಟ್ ಬಿಸ್ನೆಸ್. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು, ಇನ್ನೂ ಜನರನ್ನು ಹೈರ್ ಮಾಡಬೇಕು, ಅದು ನಮಗೆ ಒಂದು ಆಸೆ. ಸೇಮ್ ಟೈಮಲ್ಲಿ ನನಗೆ ಪರ್ಸನಲ್ ಆಗಿ ಇನ್ನೂ ಜೀವನದಲ್ಲಿ ಇನ್ನೂ ಅಚೀವ್ ಮಾಡಬೇಕು, ಇನ್ನೂ ಬಿಸ್ನೆಸ್ ಮಾಡಬೇಕು, ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು, ಅದು ನನಗೆ ಒಂದು ಆಸೆ. ಬ್ಯೂಟಿಫುಲ್ ಸರ್, ತುಂಬ ಇನ್ಸ್ಪೈರಿಂಗ್ ಇದೆ ನಿಮ್ಮ ಜೊತೆ ಮಾತಾಡೋದು. ಅದೇ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ, ಹಾಗೆ ಲಿಟ್ರಲಿ ಅದಕ್ಕೆ ತಕ್ಕಂತೆ ನೀವು ಇದ್ದೀರಾ. ಮಾತಲ್ಲೂ ಒಂದು ತೂಕ ಇದೆ ಅಂತ ಹೇಳ್ತೀವಲ್ಲ, ತೂಕದ ಮಾತಿದೆ, ಕೆಲಸದಲ್ಲೂ ತೂಕ ಇದೆ, ಮನಸ್ಸು ತುಂಬ ಸಾಫ್ಟ್ ಆಗಿದೆ. ಎನಿವೇಸ್, ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಗ್ರ್ಯಾಂಡ್ ಸಕ್ಸಸ್ ಆಗಲಿ. ನಾನು ಅದನ್ನು ವಿಟ್ನೆಸ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ತಿಂಗಳಿಗೆ ಒಂದೊಂದು ಪ್ರಾಜೆಕ್ಟ್ಗೆ ಹೋಗ್ತಾ ಇರ್ತೀನಿ ಕ್ಯಾಮ್ರಾ ಹಿಡ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ನಮ್ಮ ಪಾಡ್ಕಾಸ್ಟ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.